ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಂ. ಯಸ್ಯ ವಾ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯೋ ಇಂದ್ರಂ ಕಾಮಬಾಣಚ್ಛಿದಂ ಸದಾ. ಭವತಿ ಯದನುಭಾವಾನೇಡಮೋ ಕೋಪಿ ಮಾಗ್ನಿ ಜಡಮತಿರಪಿ ಚತುರ್ಜಾಯತೆ ಪ್ರಾಜ್ಞಮೌಲಿನಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವಗೇವೈ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಜ ಸನ್ಮಣಿ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾನಿಧಿ. ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಂ ನಿಂಭರೆ. ಸತ್ಯಾವಿದ್ಯಕರಾಬ್ಜೋತ್ಥಾನ್ ಪಂಚಾರತ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸ್ಫಾರತಾನ್. ಶಾಸ್ತ್ರೇಷು ಪಾರದರ್ಶಿವಾನ್ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾನಿಧಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷತಾಂ ಸನ್ಮಂಗಲಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನಮಾತ್ರೇಣ ಭಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟದರೆ ಧರ್ಮಾದ್ವಿಕಿಲ ಪುರುಷಾರ್ಥ ಸಾಧಿನೀಭೂತೆ. ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತೆ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಎಲ್ಲ ಋಷಿಗಳು ಯಾಗವನ್ನ ವೈಭವದಿಂದ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಈ ಯಾಗವನ್ನ ಮಾಡ್ತಾ ಇದ್ದೀರೆಲ್ಲರೂ ಕೂಡಿ ಬಹಳ ಸಂತೋಷ. ಆದರೆ ಈ ಯಾಗವನ್ನ ಯಾರಿಗೆ ಸಮರ್ಪಣೆ ಮಾಡ್ತಾರೆ, ಯಾರ ಉದ್ದೇಶಕ್ಕಾಗಿ ಈ ಯಾಗ ಮಾಡ್ತಾ ಇದ್ದೀರಿ ಅದನ್ನು ನಮಗೆ ತಿಳಿಸಿ. ನೀವು ಅದನ್ನು ತಿಳ್ಕೊಳ್ಬೇಕು. ಅಂದ್ರೆ ಯಾಗವನ್ನ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ, ಅದರಿಂದ ನಿಮಗೆ ಫಲ ದೊರಕುತ್ತದೆ. ಇಲ್ಲದಿದ್ರೆ ಸುಮ್ಮನೆ ವ್ಯರ್ಥವಾಗಿ ಶ್ರಮವಾಗ್ತದೆ. ಅಂದಾಗ ಎಲ್ಲ ಋಷಿಗಳು ಕೂಡಿ ಭೃಗು ಋಷಿಗಳನ್ನು ಆರಿಸ್ತಾರೆ. ಭೃಗು ಋಷಿಗಳು ನೇರವಾಗಿ ಬ್ರಹ್ಮಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರು 4 ಮುಖಗಳಿಂದ ದೇವರನ್ನ ಸ್ತೋತ್ರ ಮಾಡುತ್ತಾ ಇರ್ತಾರೆ ವೇದದಿಂದ. ಸರಸ್ವತಿ ದೇವಿಯು ಕೂಡ ವೀಣೆಯನ್ನ ಮೀಡ್ತಾ ಇದ್ದಾಳೆ. ಹಾಗಾಗಿ ಬಂದು ನಮಸ್ಕಾರ ಮಾಡಿದ್ದನ್ನು ನೋಡ್ತಾರೆ, ಆದರೆ ಮಾತನಾಡೋದಿಲ್ಲ. ಹಾಗಾಗಿ ಅಲ್ಲಿಂದ ತಿರುಗಿ ಬರ್ತಾರೆ. ಕೈಲಾಸದಲ್ಲಿಯೂ ಕೂಡ ಅವರಿಗೆ ಅವಮಾನವಾಗ್ತದೆ. ಪ್ರತಿಯಾಗಿ ಪರಸ್ಪರ ವಾರ್ತಾಲಾಪವಾಗ್ತದೆ, ಶಾಪ ಇತ್ಯಾದಿಗಳೆಲ್ಲ ಆಗ್ತದೆ. ಕೊನೆಗೆ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದಾಗ ಪರಮಾತ್ಮ ಮಲಗಿರ್ತಾನೆ. ಬಂದು ಸಿದ್ಧಿಗೆ ಬಂದು ಜೋರಾಗಿ ಬಂದು ಎದೆಗೆ ಪ್ರಹಾರ ಮಾಡ್ತಾರೆ. ಆಗ ಪರಮಾತ್ಮ ಸಾಂತ್ವನ ಮಾಡಿ ಅವರಿಗೆ ಸಮಾಧಾನ ಮಾಡಿ ಪಾದ ಪೂಜೆಗಳನ್ನೆಲ್ಲ ಮಾಡಿ ಪರಮಾತ್ಮ ಅವರಿಗೆ ಸಂತೋಷಪಡಿಸಿ ತಾನು ಕೊಟ್ಟು ಕಳಿಸ್ತಾನೆ. ಭೃಗು ಋಷಿಗಳು ಅದನ್ನು ಅರ್ಥ ಮಾಡಿಕೊಂಡು ಯಾವ ದೋಷಗಳು ಇಲ್ಲ, ಕಾಮಕ್ರೋಧಾದಿಗಳಿಂದ ನಿರ್ಲಿಪ್ತನಾದ ನಿರ್ದುಷ್ಟನಾದ ಭಗವಂತ ಇವನು ಸರ್ವೋತ್ತಮ, ಪರಮಾತ್ಮ ಸರ್ವೋತ್ತಮ, ಲಕ್ಷ್ಮೀ ಅನಂತರ ಬ್ರಹ್ಮರುದ್ರಾದಿಗಳು ಅಂತ ತಾರತಮ್ಯವನ್ನ ಎಲ್ಲ ಋಷಿಗಳಿಗೆ ಬೋಧನೆ ಮಾಡಿ ಆ ಯಜ್ಞದ ಫಲವನ್ನ ಪರಮಾತ್ಮನಿಗೆ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾರೆ. ಮಾಡಿ ಪರಮಾತ್ಮ ಅವರಿಗೆ ಯೋಗ್ಯವಾದ ಫಲವನ್ನು ತಾನು ಕೊಡ್ತಾನೆ ಅಂತ ಇಷ್ಟು ಆಯ್ತು. ಇಷ್ಟಾದ ಮೇಲೆ ಈ ಕಡೆಗೆ ಭೃಗು ಋಷಿಗಳು ತಳಗಡೆ ಬಂದು ಎಲ್ಲ ಋಷಿಗಳಿಗೆ ಹೇಳಿದ್ದಾರೆ. ಋಷಿಗಳು ತಾವು ಮಾಡಬೇಕಾದ ಎಲ್ಲ ತಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಆದರೆ ವೈಕುಂಠದಲ್ಲಿ ಕೋಲಾರ ಲಕ್ಷ್ಮೀ ದೇವಿ ಸಿದ್ದು ಮಾಡಿಕೊಂಡಿದ್ದಾಳೆ. ಗಚ್ಛಾಮಿ ದೇವದೇವೇಶ ತ್ಯಕ್ವಾತ್ಮಂ ಜಗದೀಶ್ವರ ತಾಡಿಸ್ತವಸಿ ಜಗನ್ನಾಥ ಋಷಿಣಾ ತ್ವಂ ಜಗನ್ಮಯ. ನಾನು ಈ ವೈಕುಂಠವನ್ನು ಬಿಟ್ಟು ಹೋಗ್ಬಿಡ್ತೇನೆ. ಯಾಕೆ ಅಂದ್ರೆ ತಾಡಿ ತೋರಿಸಿ ಜಗನ್ನಾಥ ಆ ಋಷಿ ನೀನಲ್ಲಿ ಬಂದು ಒದ್ದಿದ್ದಾನೆ. ಹಾಗಾಗಿ ನನಗೆ ನಿನಗೆ ನೀನು ಭಕ್ತವತ್ಸಲ, ಆ ಭಕ್ತಿಯಿಂದ ಏನು ಮಾಡಿದ್ರು ನೀನು ಸ್ವೀಕಾರ ಮಾಡಿಬಿಡ್ತಿ.
ಅದನ್ನ ಅವನಿಗೆ ದಯಪಾಲಿಸಿ ಬಿಡ್ತಿ, ಆದ್ರೆ ನನಗೆ ಅವಮಾನ ಆಯ್ತು. ಹಾಗಾಗಿ ನಾನು ಸರ್ವಥಾ ಇರೋದಿಲ್ಲ. ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ವ್ಯಕ್ತಿಗೆ ಮತ್ತು ಮರ್ಯಾದೆ ಇರೋದಿಲ್ಲವೋ ಆ ಸ್ಥಳದಲ್ಲಿ ಯಾಕಿರ್ಬೇಕು, ನಾನು ಹೊರಟು ಹೋಗ್ತೇನೆ. ನಿನಗೇನಾಯ್ತು ಒದ್ದಿದ್ದು ನನಗೆ, ನೀನ್ ಯಾಕೆ ಎಷ್ಟು ಅಸಮಾಧಾನ ಮಾಡ್ಕೊಂಡಿದ್ದಿ? ಒಂದು ಗಂಡ ದೇವರು ಅಂತಂದ್ರೆ ಮುಂದಿನ ಮಾತು. ಲಕ್ಷ್ಮೀದೇವಿ ಹೇಳುದು ಆ ಮಾತನ್ನು ಹೇಳೋದಿಲ್ಲ. ಮದಾಲಿಂಗ ಸ್ಥಳೀಯ ದೇವ ಪಾದೇನೇವ ಜಗತ್ಪತೆ. ಬೇರೆ ಕಡೆಗೆ ಒದಿಸ್ಕೋಬೇಕಾಗಿತ್ತು ನೀವು, ನಿಮಗೆ ಹೊಡಿಸ್ಕೊಳ್ಳಿಕ್ಕೆ ಬೇಕಿದ್ದಿಲ್ಲ, ನೀವು ಹೊಡೆಸ್ಕೊಳ್ಳಬಹುದಾಗಿತ್ತು. ಬೆನ್ನಿಗೆ ಅವ್ರು ಬಂದು ಒದಿತಾರೆ ಅಂತ ನಿನಗೆ ಗೊತ್ತಾದ ಮೇಲೆ ನೀನು ಎದೆಯೇ ಹಾಕಿಕೊಟ್ಟಿ. ಅಂದ್ರೆ ನೀನು ಒದಿಸಿಕೊಳ್ಳುವ ಉದ್ದೇಶ, ಹೊಡಿಸಿಕೊಳ್ಳುವ ಉದ್ದೇಶ ನನಗೆ ಅವಮಾನ ಆಗಬೇಕು ಅಂತ ಹೇಳಿ. ಹಾಗಾಗಿ ನಾನು ಇರುವಂತಹ ಹೃದಯದಲ್ಲಿ ನೀನು ಒದಿಸಿಕೊಂಡಿದ್ದಿ, ಹಾಗಾಗಿ ನನಗೆ ಅವಮಾನವಾಗಿದೆ. ಕರವೀರಪುರಂ ದಿವ್ಯಂ ಗಚ್ಚಾಮಿ ದೃಢಧ್ವಜ. ಕರವೀರಪುರಕ್ಕೆ ನಾನು ಹೊರಟು ಹೋಗ್ತೇನೆ. ಇತಿ ಪ್ರೇಮ್ನಾಚ ಕಲಹಂ. ಎಲ್ಲ ಕಡೆಗೆ ನಿರ್ಣಯ ಕೊಡ್ತಾ ಹೋಗ್ತಾರೆ. ಕಲಿಯುಗದಲ್ಲಿ ಗಂಡ ಹೆಂಡತಿಯು ಜಗಳ ಆಡುವಂತೆ ಪರಮಾತ್ಮ ಜಗಳಾಡಿದಂತೆ ತೋರಿಸುತ್ತಾನೆ. ಆದರೆ ಅದು ಕೇವಲ ಪ್ರೇಮದಿಂದ ಕಲಹವಾದದ್ದು, ಉದ್ದೇಶ ಮಹತ್ತರವಾದದ್ದಿದೆ. ಪರಮಾತ್ಮ ತಳಗಡೆ ಬರಬೇಕು, ಅನೇಕ ಜನರ ಅವರ ಶಾಪಕ್ಕೆ ಅನುಸಾರವಾಗಿ ಅವರವರ ಗತಿಗಳನ್ನ ಕಾಣಿಸಬೇಕು ಪರಮಾತ್ಮ. ಇದು ಮಹತ್ತರವಾದ ಉದ್ದೇಶ. ಲಕ್ಷ್ಮೀದೇವಿಯೂ ಅದೇ ಇದೆ. ಪರಮಾತ್ಮ ಹೇಗೆ ನಟನ ಮಾಡುತ್ತಾನೋ ಹಾಗೆ. ಅಷ್ಟೇ ಅಲ್ಲದೇನೆ ಎಲ್ಲ ಸಜ್ಜನರಿಗೆ ಪರಮಾತ್ಮನ ವೈಭವ, ಆ ಅವತಾರದ ಚರಿತ್ರೆ, ಅವತಾರದ ಲೀಲೆಗಳು, ಇದನ್ನೆಲ್ಲ ನೋಡಿಸಬೇಕಾಗಿದೆ ಪರಮಾತ್ಮನಿಗೆ. ಹಾಗಾಗಿ ಇದೆಲ್ಲ ನೋಡಿಕೊಂಡು ರಮಾ ಜಗಾಮ ತತ್ಕ್ಷೇತ್ರಂ ಕರವೀರಪುರಂ ಪ್ರತಿ. ಆ ರಮಾದೇವಿ ಕರವೀರಪುರಕ್ಕೆ ತಾನು ಬಂದಿದ್ದಾಳೆ. ಯದಾಗದ ಮಹಾಲಕ್ಷ್ಮಿ ಸುಧಾ ನಾರಾಯಣ ಹರಿ. ಏನ್ ಮಾಡ್ಬೇಕು ಪರಮಾತ್ಮ ಗೊತ್ತು. ಯಾರು ಬೇಕಾದಲ್ಲಿ ಮನೆಯಲ್ಲಿ ಇರಲಿ, ಅಂತಃಪುರದಲ್ಲಿ ಇರಲಿ, ರಾಜ್ಯದಲ್ಲಿ ಇರಲಿ, ಹೆಂಡತಿ ಇಲ್ಲ ಅಂದ್ರೆ ಕೈ ಇರೋದಿಲ್ಲ, ಅದಕ್ಕೆ ಮಹತ್ವ ಇರೋದಿಲ್ಲ. ಹಾಗಾಗಿ ತಾನು ಏನ್ ಮಾಡಿದ್ದು, ಲಕ್ಷ್ಮೀದೇವಿ ಹೋದ ತಕ್ಷಣ ಪರಮಾತ್ಮ ತಾನು ಯದಾಗತ ಮಹಾಲಕ್ಷ್ಮಿ ಸದಾ ನಾರಾಯಣ ಹರಿ ಅಷ್ಟಾವಿಂಶೇ ಕಲಿ ಪ್ರಾಪ್ತಿ. ಅಷ್ಟಾವಿಂಶತಮೇ ಪ್ರಾಪ್ತಿ ದ್ವಾಪರಾಂತೆ ಕಲಿಯುಗೆ. ದ್ವಾಪರ ಯುಗದ ಕೊನೆಯ ಭಾಗ ಕಲಿಯುಗ ಪ್ರಾರಂಭವಾಗಬೇಕು. ಆಗ ಮತ್ತೇನಂದ್ರೆ ಪರಮಾತ್ಮ ವಿಚಾರ ಮಾಡಿದ, ಅಂದ ಮೇಲೆ ಈ ಲಕ್ಷ್ಮೀದೇವಿ ಇಲ್ಲ, ಯಾರೂ ಇಲ್ಲ, ಎಲ್ಲ ಕೆಲಸಗಳನ್ನು ನಾನೇ ಮಾಡುವ ಪ್ರಸಂಗ ಬರ್ತಾ ಇದೆ. ವೈಕುಂಠದಲ್ಲಿ ಯಾರು ಇಲ್ಲ, ಹೇಳೋರಿಲ್ಲ. ಹೆಂಡತಿ ಇದ್ರೆ ಎಲ್ಲ ಆಗ್ತಿತ್ತು. ಹಾಗಾಗಿ ಆಕಿನ್ನ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋಗೋಣ ಅಂತ ಯಸ್ಮಿನ್ ದೇಶೇ ಯದಾ ಪ್ರೇಮ ಕಲವಸ್ಯ ಪ್ರವಶ್ಯಾಮಿ ಕರ್ಮಣ ಏನಚ ಯಥಾ ತಥಾ ಚ ಕರೋಮಿ ಇತಿ ಸಂಕಲ್ಪ ಗೋವಿಂದೋ ಲೀಲಾಮಾಂಶ ವಿಗ್ರಹ. ಕೇವಲ ಲೀಲಾಮಾಂಶ, ಇದರಿಂದ ಅವನಿಗೆ ಪರಮಾತ್ಮನಿಗೆ ಏನಾಗುವುದಿಲ್ಲ. ಲಕ್ಷ್ಮೀದೇವಿ ಬಿಟ್ಟು ಹೋದರೆ ಪರಮಾತ್ಮನಿಗೆ ಏನಾಗುವುದಿಲ್ಲ, ಏನೇನಾಗುವುದಿಲ್ಲ. ಆದರೂ ಕೂಡ ಲಕ್ಷ್ಮೀದೇವಿ ಇಲ್ಲದೇನೆ ನಾನು ಇಲ್ಲ ಅಂತ ಪರಮಾತ್ಮ ತೋರಿಸುವಂತೆ ನಿತ್ಯಾಭಿಯೋಗಿ ಅಂತ ಲಕ್ಷ್ಮೀದೇವಿ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಎಂದೂ ಬಿಟ್ಟು ಹೋಗುವುದಿಲ್ಲ. ಪರಮಾತ್ಮನ ಜೊತೆಗೆ ಸದಾ ಕಾಲದಲ್ಲಿ ಇರ್ತಾಳೆ. ಆದರೂ ಕೂಡ ನಾಟಕಕ್ಕಾಗಿ ಮಾಯಾವಿ ಪರಮಾನಂದಂ ತಕ್ವಾ ವೈಕುಂಠಮುತ್ತಮಂ. ಗಂಗಾಯ ದಕ್ಷಿಣ ದೇಶ ಯೋಜನಾನ ಶತತ್ರಯ. ಗಂಗಾ ನದಿಯ ದಕ್ಷಿಣ ದೇಶಕ್ಕೆ ಯೋಜನಾಂ ಶತತ್ರಯ, ಒಂದು 100 ಯೋಜನದ ಸುವರ್ಣಮುಖಿ ನಾಮ ನದಿ, ಪ್ರವರ ನದಿ, ಅತ್ಯಂತ ನದಿಗಳಲ್ಲಿ ಶ್ರೇಷ್ಠವಾದ ನದಿ ಅಂದ್ರೆ ಆ ಸುವರ್ಣಮುಖಿ ನದಿ. ಆ ನದಿ ಹತ್ರ ಪರಮಾತ್ಮ ಶುಕ್ರಸ್ಯ ವರದಾ ಪುಣ್ಯ ಹಸ್ತ್ಯಸ್ಯ ಮುನಿಂ ಪೂಜಿತ ತಸ್ಯ ಯುವೋತ್ತರೆ ತೀರೆ ರೋದಾಗ್ನಿ ಧ್ವಜೋತ್ಪಕೆ ವೆಂಕಟೇಶ ಗಿರಿನಾಮ ವರ್ತದೆ ಪುಣ್ಯಕಾರ್ಣಿ. ಅಲ್ಲೇ ವೆಂಕಟೇಶ ಎಂಬ ಒಂದು ಬೆಟ್ಟ ಇದೆ, ಅತ್ಯಂತ ಶ್ರೇಷ್ಠವಾದಂತಹ ಅರಣ್ಯ. ಆ ಅರಣ್ಯದಲ್ಲಿ ಸುವರ್ಣ ಗಿರಿ ಪುತ್ರಸ್ತು ಸರ್ವತೀರ್ಥ ಸಮನ್ವಿತ, ಎಲ್ಲ ತೀರ್ಥಗಳ ಕೂಡಿದಂತಹ ವಿಶ್ರುತವಾದಂತಹ ಆ ಒಂದು ಸ್ಥಳ. ಸಾಕ್ಷಾತ್ ಶೇಷಾವತಾರಸು. ಈ ಬೆಟ್ಟ ಅಂದ್ರೆ ಸಾಮಾನ್ಯವಾದದ್ದಲ್ಲದು, ಶೇಷದೇವರೇ ಅವತಾರ ಮಾಡಿ ಬಂದಂತಹ ಬೆಟ್ಟದು. ಅಷ್ಟು ಅದ್ಭುತವಾದದ್ದು. ಅಷ್ಟರೊಳಗೆ ಪರಮಾತ್ಮ ತಾನು ತಂದು ಸಾನ್ನಿಧ್ಯವನ್ನು ಇಟ್ಟ ಅಂದ ಮೇಲೆ ಅದು ವೈಕುಂಠಕ್ಕೆ ಸಮಾನ. ಯಾರು ಬೇಕು, ಯಾರಿರ್ಲಿ ಬಿಡ್ಲಿ, ಪರಮಾತ್ಮ ಬಂದು ಇದ್ದಾನೆ ಅಂದ್ರೆ ಎಲ್ಲರೂ ಬಂದು ಸೇರ್ಲಿಕ್ಕೆ ಬೇಕಲ್ಲ. ಹಾಗಾಗಿ ಶೇಷಾವತಾರ ಸಂವಾದ ಆಗದ ಪುಣ್ಯಕಾರಣ ಶತಯೋಜನ ವಿಸ್ತೀರ್ಣ, 100 ಯೋಜನ ವಿಸ್ತೀರ್ಣವಾದಂತಹ ಆ ಶ್ರೇಷ್ಠವಾದ ಅರಣ್ಯ ಶೇಷಾಚಲದಲ್ಲಿ ಪರಮಾತ್ಮ ವದನಂ ವೆಂಕಟೇಶ ನೃಸಿಂಹಾದ್ರಿಶ್ಚ ಮಧ್ಯಗ. ವದನ ಇದು ವೆಂಕಟಗಿರಿ, ಮಧ್ಯದಲ್ಲಿ ನೃಸಿಂಹಾದ್ರಿ. ಶೀಶೇನ ಪೃಚ್ಛಭಾಗಸ್ತು ಸರ್ವಕ್ಷೇತ್ರ ಯುವತಃ. ಒಂದು ಶಾಲಿಗ್ರಾಮ ಒಬ್ಬ ಮನೆಯಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ಪೂಜಾ ಮಾಡ್ತಾನೆ ಅಂತಂದ್ರೆ ಸುತ್ತಮುತ್ತಲ ಎಲ್ಲ ಕಡೆಗೆ ವಾತಾವರಣ ಅತ್ಯಂತ ಯೋಗ್ಯವಾಗಿರುತ್ತದೆ ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಇದೆಲ್ಲ ಒಳ್ಳೆಯ ರೀತಿಯಿಂದ ನೋಡ್ರಿ, ಯಾವ ಕಳತನ ಆಗಿಲ್ಲ, ಯಾವ ದರೋಡೆಕೋರಗಳು ಬಂದಿಲ್ಲ, ಯಾವ ಅಪಚಾರಗಳು ಆಗಿಲ್ಲ ಅಂತ ನಾವು ಕೇಳಲ್ಪಟ್ವಿ ಅಂತಂದ್ರೆ ಸುತ್ತಮುತ್ತಲು ಯಾರಾದರೂ ಒಬ್ರು ಸದಾಚಾರಿಗಳಿದ್ದಾರೆ. ಪಾಠ ಪ್ರವಚನ ಮುಂದಿನ ಮಾತು, ಸದಾಚಾರಿಗಳಿದ್ದಾರೆ, ದೇವರ ನಿತ್ಯ ತಲೆ ಮೇಲೆ
ನೀರನ್ನು ಹಾಕಿ ತೀರ್ಥ ಸೇವನೆ ಮಾಡಿ ನೈವೇದ್ಯ ಮಾಡುವಂತಹ ವೈಶ್ವದೇವರು ಮಾಡುವಂತಹ ಸದಾಚಾರ ಸದ್ಗೃಹಸ್ಥರಿದ್ದಾರೆ ಅಂತ ಅರ್ಥ ಅದಕ್ಕೆ. ಅಂತದ್ರೊಳಗೆ ಆ ದೇವರ ಪೂಜಾ ಮಾಡಿ ನಿರಂತರವಾಗಿ ಪಾಠ ಪ್ರವಚನ ಅನ್ನದಾನ ಇತ್ಯಾದಿಗಳನ್ನು ಮಾಡುವಂತಹ ಅವರಿದ್ದರೆ ಎಲ್ಲ ಕಡೆ ಸುಭಿಕ್ಷೆ ಇರ್ತದೆ, ಯಾವ ತೊಂದರೆಗಳು ಆಗೋದಿಲ್ಲ. ಅಂತದ್ರೊಳಗೆ ಇಲ್ಲಿ ನೋಡಿದರೆ ವದನಂ ವೆಂಕಟೇಶಸ್ಯ ನೃಸಿಂಹಾಂಬಿಶ್ಚ ಮಧ್ಯಗ ಶ್ರೀಶೈಲ ಕೊಚ್ಚಭಾಗಸ್ತು ಸರ್ವಕ್ಷೇತ್ರ ಮಯೋಗಿನಿ. ಎಲ್ಲ ತೀರ್ಥಗಳಿಂದ ಕೂಡಿದಂತಹ ವೆಂಕಟಾದ್ರಿ, ನೃಸಿಂಹಾದ್ರಿ, ಆಮೇಲೆ ಶ್ರೀಶೈಲ ಎಲ್ಲ ಬೆಟ್ಟದಿಂದ ಕೂಡಿದಂತಹ ದೊಡ್ಡದಾದ ಸಪ್ತಗಿರಿ ಇದು. ಆಮೇಲೆ ಸರ್ವವೃಕ್ಷ ಸಮಾಕೀರ್ಣ ಎಲ್ಲ ಗಂಧರ್ವರು, ಗಂಧರ್ವರು, ದೇವತೆಗಳು, ಕಿನ್ನರು ಮತ್ತು ಎಲ್ಲ ದೇವತೆಗಳು ಕೂಡ ಇಲ್ಲಿ ಒಂದೊಂದು ಬೆಟ್ಟವಾಗಿ ಅಲ್ಲಿ ಸನ್ನಿಧಾನಗೊಂಡಿದ್ದಾರೆ. ವೃಕ್ಷಗಳಾಗಿದ್ದಾರೆ, ಪಕ್ಷಿಗಳಾಗಿದ್ದಾರೆ, ಅನೇಕ ಯೋನಿಗಳಲ್ಲಿ ತಾವು ಹುಟ್ಟಿ ಬಂದು ಅಲ್ಲಿ ಜಿಂಕಿಗಳಾಗಿದ್ದಾರೆ, ಸಿಂಹಗಳಾಗಿದ್ದಾರೆ. ಹೀಗೆ ತರವೋ ದೈವತಗಣ, ಎಲ್ಲ ಗಿಡಗಳು ಅಂತಂದ್ರೆ ದೇವತೆಗಳು. ವೆಂಕಟಾದ್ರಿಯಲ್ಲಿ ಅದು ಹೇಗೆ ಸನ್ನಿಧಾನ ಹೇಗಿದೆ ನೋಡ್ರಿ. ನಾವು ಆ ಪರಮಾತ್ಮ ದರ್ಶನದ ಹಂಬಲದಲ್ಲಿ ಹೊಂಟಿರ್ತೇವೆ. ಈಗ ಏನಾಗಿದೆ, ಪಿಕ್ನಿಕ್ ಅಥವಾ ಒಂದು ಟ್ರಿಪ್ ಅಂತ ಆಗ್ಬಿಟ್ಟಿದೆ. ದೇವರನ್ನ ಜಯಕಾರ ಹಾಕುತ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಹೋಗ್ತೇವೆ. ಆದರೆ ಹೋಗ್ತಾ ಇದ್ದಾಗಿ ಅನುಸಂಧಾನದಿಂದ ಮಾಡಿಕೊಂಡು ಹೋದರೆ ಬಹಳ ಪುಣ್ಯ ಬರುವ ಪುಣ್ಯ ಅದರ 100 ಪಟ್ಟು ಪುಣ್ಯ ಬರುತ್ತದೆ. ಏನಂದ್ರೆ ತರವೋ ದೇವತೆಗಳ ಮೃಗಾಶ್ಚ ಮುನಿಪುಂಗವ, ಎಲ್ಲ ದೇವತೆಗಳು ಅಲ್ಲೆಲ್ಲ ಗಿಡಗಳಾಗಿ ನಿಂತಿದ್ದಾರೆ ದೇವರ ಸೇವೆಗಾಗಿ. ಮೃಗಾಶ್ಚ ಮುನಿಪುಂಗವ, ಎಲ್ಲ ಮೃಗಗಳು ಮುನಿಗಳಾಗಿದ್ದಾರೆ. ಪಿತರ ಪಕ್ಷಿಣ ಸರ್ವೆ, ಎಲ್ಲ ಪಿತೃ ದೇವತೆಗಳು, ಪಿತೃಗಳು ಬೇರೆ, ಪಿತೃ ದೇವತೆಗಳೇ ಬೇರೆ. ಆ ಪಿತೃ ದೇವತೆಗಳು ಎಲ್ಲರೂ ಕೂಡ ಪಕ್ಷಿಗಳಾಗಿದ್ದಾರೆ. ಪಾಷಾಣ ಯಕ್ಷಕಿನ್ನರ, ಕಲ್ಲುಗಳಾಗಿದ್ದಾರೆ. ಅಂದ್ರೆ ದೇವರ ಸಲುವಾಗಿ ಕಲ್ಲಾಗಲಿಕ್ಕೂ ಸಿದ್ಧ. ಮುಂದೆ ನೋಡ್ತೇವೆ, ನಾವು ಕಥೆಯಲ್ಲೇ ಕೇಳ್ತೇವೆ. ಬ್ರಹ್ಮದೇವರು ಆಕಳಾಗ್ತಾರೆ, ರುದ್ರದೇವರು ಕರು ಆಗ್ತಾರೆ, ಲಕ್ಷ್ಮೀದೇವಿ ಎಂಟಿ ಆಗ್ತಾಳೆ, ಮುಂದೆ ಕುದುರೆ ಆಗ್ತಾನೆ. ಬ್ರಹ್ಮದೇವರು ಹಗ್ಗವಾಗಿ, ಕುದುರೆ ಅಂತಂದ್ರೆ ಒಂದು ಜೀವ ರೂಪಾಣಿ, ಜೀವ ಇರುತ್ತದೆ ಅಂತನೋ ಪ್ರಾಣಿ, ಆದರೆ ಹಗ್ಗವಾಗ್ತಾಳೆ ಲಕ್ಷ್ಮೀದೇವಿ. ಆ ಕುದುರೆಯನ್ನ ನಿಭಾಯಿಸುವಂತ ಏನು ಹಗ್ಗ ಇರ್ತದಲ್ಲ, ಹಗ್ಗ ಆಗ್ತಾಳೆ ಲಕ್ಷ್ಮೀದೇವಿ. ಅಂದ್ರೆ ಪರಮಾತ್ಮನ ಸಲುವಾಗಿ ಯಾರು ಏನು ಸೇವೆ ಸಿಕ್ಕರೂ ಸಾಕು. ನಾವು ಸಾಮಾನ್ಯ ದೊಡ್ಡವರು ಬಂದರು, ಗುರುಗಳು ಬಂದರು, ಹಿರಿಯರು ಬಂದರು, ಅಥವಾ ಒಂದೇನೋ ದೊಡ್ಡ ಕಾರ್ಯಕ್ರಮ ಇತ್ತು ಅಂದ್ರೆ ಅಲ್ಲಿ ಸೇವಾ ನನಗೆ ದೊಡ್ಡದು ಸಿಗುವುದಿದ್ದರೆ ನಾವು ಸೇವೆ ಮಾಡ್ಲಿಕ್ಕೆ ಹೋಗ್ತೇವೆ. ಆ ದೊಡ್ಡ ಸೇವೆಯನ್ನು ಮಾಡಿದ್ರೆ ನಮ್ಮ ಹೆಸರು ಬರಬೇಕು, ನಮ್ಮ ಗುರುತು ಸಿಗಬೇಕು, 4 ಮಂದಿ ಒಳ್ಳೆಯದಂತ ನಮಗೆ ಬಂದು ಹೇಳಬೇಕು. ಅಂತ ಕೆಲಸಗಳನ್ನೇ ನಾವು ಆರಿಸಿಕೊಡ್ತೇವೆ. ಸಾಮಾನ್ಯ ಮನುಷ್ಯನ ಸ್ವಭಾವ. ಎಲ್ಲರೂ ಮಾಡ್ತಾರಂತಲ್ಲ, ಬಹಳಷ್ಟು ಜನ ಮಾಡ್ತಾರೆ. ಸಣ್ಣ ಕೆಲಸಗಳನ್ನ, ಅದೇ ದೊಡ್ಡ ಕೆಲಸ ಇರ್ತದೆ, ಆದ್ರೆ ಸಣ್ಣ ಕೆಲಸಗಳನ್ನ ಆರಿಸಿಕೊಂಡ್ರೆ ನಮ್ಮ ಹತ್ರ ಯಾರು ನೋಡೋದಿಲ್ಲ, ಮಾತನಾಡಿಸೋದಿಲ್ಲ. ಅಂತ ಕೆಲಸಗಳನ್ನ ಯಾರು ಅಪೇಕ್ಷೆ ಪಡಲಿಕ್ಕೆ ಹೋಗುದಿಲ್ಲ. ಆದ್ರೆ ದೇವತೆಗಳು ದೇವರ ಸೇವೆಗಾಗಿ ಗಿಡಗಳಾಗಿದ್ದಾರೆ. ಯಾರು ಗಿಡವಾಗಿದ್ದಾರೆ? ಗಿಡಗಳನ್ನು ಒಂದು ಕಡೆ ನಿಂತಿರ್ತಾವೆ. ಮುನಿಗಳು ಎಲ್ಲ ಪ್ರಾಣಿಗಳಾಗಿದ್ದಾರೆ, ಪಕ್ಷಿಗಳೆಲ್ಲ ಪಿತರರಾಗಿದ್ದಾರೆ, ಪಾಷಾಣರಾಗಿದ್ದಾರೆ, ಯಕ್ಷಕಿಂಕರು. ಹಾಗಾಗಿ ಇಷ್ಟು ಅದ್ಭುತವಾದಂತಹ ಕ್ಷೇತ್ರ, ಎಲ್ಲಾ ದೇವತೆಗಳ ಸನ್ನಿಧಾನ ಪೂರ್ಣವಾಗಿರುವಂತಹ ಕ್ಷೇತ್ರ, ಸ್ವಯಂ ಪರಮಾತ್ಮ ಇರುವಂತಹ ಕ್ಷೇತ್ರ. ಆ ತಸ್ಯೋಪರಿ ವರಾದಿವ್ಯ, ಅದರ ಮೇಲ್ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಶುಭ, ಸ್ವಾಮಿ ಪುಷ್ಕರಣಿಯ ಸನ್ನಿಧಾನ ಇದೆ. ಅದರಲ್ಲಿ ಮತ್ಸ್ಯ ಕಶ್ಯಪ, ಪುಷ್ಕರಣಿ ಅಂತದ ಮೇಲೆ ಪ್ರಾಣಿಗಳು, ನೀರು ಅಂತದ ಮೇಲೆ ನೀರಿನಲ್ಲಿ ಇದ್ದಂತಹ ಎಲ್ಲ ವಿಧವಾದ ಪ್ರಾಣಿಗಳು ಅಲ್ಲಿ ಇದ್ದೇವೆ. ಆಮೆಗಳಿವೆ, ಮತ್ಸ್ಯಗಳಿವೆ, ಆಮೇಲೆ ಮೊಸಳೆಗಳಿವೆ, ಎಲ್ಲ ವಿಧವಾದಂತಹ ಪ್ರಾಣಿಗಳು. ಗಂಗಾದಿ ಸರ್ವತೀರ್ಥಾನ ಜನ್ಮಭೂಮಿ ವಿರಾಜಿತ. ಗಂಗಾ ಸ್ನಾನ ಮಾಡ್ತೇವೆ, ಯಮುನಾ ಸ್ನಾನ ಮಾಡ್ತೇವೆ, ಕಾವೇರಿ, ನಾವೆಲ್ಲ ಮಹಾನದಿಗಳು ಅಂತ. ಅನೇಕ ಮಹಾನದಿಗಳ ಸ್ಮರಣೆ ಮಾಡಿದ್ರೆ ಸಾಕು. ನಾವು ಗಂಗಾ ಗಂಗೆ ಜೀವ ಪ್ರಿಯ, ನಾವು ಬೋರ್ ನೀರು ಸ್ನಾನನೋ, ಬಾವಿ ನೀರು ಸ್ನಾನನೋ, ನಳದ ನೀರು ಸ್ನಾನನೋ, ಟ್ಯಾಂಕ್ ನೀರು ಸ್ನಾನನೋ, ಯಾವುದೇ ನೀರು ಸ್ನಾನ ಮಾಡಬೇಕಾದಾಗಲೂ ಗಂಗಾ ಗಂಗೆ ಜೀವ ಪ್ರಿಯ ಅಂತ ನಾವು ಸ್ಮರಣೆ ಮಾಡಬೇಕು ಅಂತಿದೆ. ಸ್ಮರಣೆ ಮಾಡಿದ್ರೆ ಗಂಗಾ ನದಿ ಸ್ನಾನ ಮಾಡುವ ಕಾಲದಲ್ಲಿ ಗಂಗಾ ಸ್ಮರಣೆ ಮಾಡಿದ್ರೆ ಅಲ್ಲಿ ಸ್ನಾನ ಮಾಡಿದ ಫಲ ಬರ್ತದೆ ಅಂತ ನಾವು ಗಂಗಾ ನದಿಗೆ ಇಷ್ಟು ಪಾವಿತ್ರ್ಯವನ್ನು ಹೇಳಿದರೆ, ಗಂಗಾ ನದಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋರು ಎಷ್ಟು ಪುಣ್ಯವಂತರಾಗಿರ್ಬೇಕು. ಆದ್ರೆ ಆ ಎಲ್ಲ ಗಂಗಾ ನದಿ ಸಕಲ ತೀರ್ಥಗಳಿಗೆ ಉಗಮ ಸ್ಥಾನ, ಜನ್ಮಸ್ಥಾನವಾದಂತಹದ್ದು ಈ ಸ್ವಾಮಿ ಪುಷ್ಕರಣಿ ನದಿ ಅಂತ ಹೇಳ್ತಾರೆ. ಗಂಗಾ ಸರ್ವತೀರ್ಥಾನ ಜನ್ಮಭೂಮಿ ವಿರಾಜಿತ ತಸ್ಯಾಗೆ ಸ್ನಾಂತಿ ಮನುಜಾಹ. ಯಾಕೆ ಅಂತಂದ್ರೆ ದೇವತೆಗಳು ಬಂದು, ಗಂಗಾದೇವಿನೇ ಸ್ವಯಂ ತಾನು ಸ್ನಾನಕ್ಕೆ ಹೋಗ್ತಾಳ. ಇನ್ನೇನ್ ಹೇಳ್ಬೇಕು, ಗಂಗಾದೇವಿಗೆ ಪಾವಿತ್ರ್ಯ ಬಂದದ್ದೇ ಪರಮಾತ್ಮನ ಪಾದ ಸ್ಪರ್ಶದಿಂದ.
ಹಾಗಾಗಿ ದೇವರೊಂದು ವಿಶಿಷ್ಟ ಶಕ್ತಿಯನ್ನು ಕೊಟ್ಟಿದ್ದಾನೆ. ಗಣಪತಿಗೆ ಹೇಗೆ ಯಾವುದೇ ಪೂಜಾ ಎಂಥವರೇ ಮಾಡಲಿ ಗಣಪತಿ ಪೂಜಾ ಮಾಡದೇನೆ ಯಾವುದು ಮಾಡುವಂಗಿಲ್ಲ. ಯಾವುದೇ ರೀತಿಯ ದೇವತೆಗಳಿಗೆ ಅನೇಕ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಭಾಗವತದಲ್ಲಿ ಅನೇಕ ಉದಾಹರಿಸ್ತಾರೆ. ಸಮುದ್ರ ಮಂಥನ ಮಾಡುವಾಗ ನಾವು ಮಾಡ್ತೇವೆ, ಸಮುದ್ರ ಮಂಥನ ನಾವು ಮಾಡ್ತೇವೆ ಅಂತ ಹೇಳಿ ಅಮೃತ ಬೇಕಾಗಿತ್ತು, ದೇವತೆಗಳು ಸೋತು ಹೋಗಿದ್ರು, ದೇವದಾನವರಿಗೆ ಸಂಧಾನವಾಯಿತು, ಪರಮಾತ್ಮನ ಆಜ್ಞೆಯಂತೆ ತಾವು ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡಬೇಕು ಅಂತ ಹೊರಟಾಗ ಪರಮಾತ್ಮ ಬೆಟ್ಟವನ್ನು ಎತ್ತಿ ಶೇಷದ ಮೇಲೆ ಗರುಡನ ಮೇಲೆ ಇಡುವ ಪ್ರಸಂಗದಲ್ಲಿ ಆಯ್ತು ಎತ್ತಲಿಕ್ಕಾಗಲಿಲ್ಲ, ರುದ್ರದೇವರು ಹೊರ ಇತ್ತು, ಯಾರು ಇದನ್ನು ಅಳಗಾಡಿಸ್ಲಿಕ್ಕಾಗುದಿಲ್ಲ ಅಂತ. ಆಗ ದೇವತೆಗಳು ಆಯ್ತು ದೇವರು ಎತ್ತಿಟ್ಟಿದ್ದಾನೆ, ಎತ್ತಲಿಕ್ಕಾಗಲಿಲ್ಲ, ಎತ್ತಿದ್ದನ್ನ ನಾವು ಬರಬಹುದಲ್ಲ ಅಂತ ಹೇಳಿ ಹೊರಲಿಕ್ಕೆ ತಾವು ಕೇಳಿದ್ರೆ ಅವಾಗೆಲ್ಲ ಚೂರ್ಣಿತರಾಗಿ ಬಿದ್ದು ಬಿಟ್ರಲ್ಲ, ಸತ್ತು ಹೋದ್ರು ದೇವತೆಗಳು, ಸತ್ಯ ಹೋದ್ರು. ಮತ್ತೆ ಪರಮಾತ್ಮನ ಕಣ್ಣಿನ ದೃಷ್ಟಿಯಿಂದ ಮತ್ತೆ ಪುನಃ ಬದುಕಿದ್ರು ಒಂದು ಶ್ರೀಮದಾಚಾರ್ಯ ಪುನಃ ಈ ಪುನರೀಕ್ಷಿತ ಪ್ರಭು ಅಂತ ಶ್ರೀಮದಾಚಾರ್ಯ ಕೊಡ್ತಾರೆ. ಯಾಕೆ ಹೀಗಾಯ್ತು, ವಿಘ್ನ ಯಾಕೆ ಬಂತು ಇತ್ತು ಅಂದ್ರೆ ಎಲ್ಲಾ ದೇವತೆಗಳು ಗಣಪತಿ ಪೂಜೆಯನ್ನು ಮಾಡಿ ಪುಣ್ಯಾವಚನ ಮಾಡಿದ್ದಿಲ್ಲ ಅಂತ ನಿರ್ಣಯ ಕೊಡ್ತಾರೆ. ಅಂದ್ರೆ ದೇವತೆಗಳು ಕೂಡ ಗಣಪತಿ ಪೂಜೆ ಪುಣ್ಯಾವಚನಾದಿಗಳನ್ನು ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಲಿಲ್ಲ ಅಂತ ವಿಘ್ನ ಬರುವುದು ನಿಶ್ಚಿತ. ಅದರ ದೃಷ್ಟಾಂತಗಳು ಎಂತಹದ್ದು ಸಮುದ್ರ ಮಂಥನ ಇತಿಹಾಸವಾಗಿದೆ. ಆ ಸಮುದ್ರ ಮಂಥನದ ಕಾಲದಲ್ಲಿ ಏನೇನು ಸಂದರ್ಭ ಮಾಡಿದೆ ಅಂತ ಯಾವಾಗಲೂ ನಾವು ಕೇಳಿ ಇಷ್ಟಪಡ್ತೇವೆ. ಅಂತಹ ಸಮುದ್ರ ಮಂಥನ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಅಂತಂದ ಮೇಲೆ ಆ ಒಂದೊಂದು ವಿಶಿಷ್ಟ ಶಕ್ತಿಯನ್ನು ಪರಮಾತ್ಮ ಆ ದೇವತೆಗಳಿಗೆ ಕೊಟ್ಟಿರ್ತಾನೆ. ಹಾಗೆ ಗಂಗಾದೇವಿ ಕೊಟ್ಟಿದ್ದಾನೆ. ಆ ಗಂಗಾದೇವಿಯು ಕೂಡ ಈ ಸ್ವಾಮಿ ಪುಷ್ಕರಣಿ ತೀರ್ಥದ ಮುಂದೆ ಏನೂ ಇಲ್ಲ ಅಂತ ಅನ್ನುವಂತೆ ತೋರುತ್ತದೆ. ಯಾಕೆ ಧನುರ್ಮಾಸ ಸಿದ್ಧಿಯ ಪಕ್ಷೆ ದ್ವಾದಶ್ಯಾಂ ಅರುಣೋದಯ, ಧನುರ್ಮಾಸ ಸೂರ್ಯನು ಧನುರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಧನುರ್ಮಾಸ ಅಂತ ಬರ್ತದೆ. ನಾವು ಯಾವಾಗ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯೋದಯ ಆದ ನೈವೇದ್ಯ ಮಾಡಿ ಊಟ ಮಾಡಬೇಕು ಅಂತ ನಾವೇನು ಧನುರ್ಮಾಸದಲ್ಲಿ ಕೇಳ್ತೀವ, ಆ ಧನುರ್ಮಾಸ ಶುಕ್ಲ ಪಕ್ಷ ದ್ವಾದಶಿ ದಿವಸ ಅರುಣೋದಯ ಸಮಯದಲ್ಲಿ ಸಮಸ್ತ ದೇವತೆಗಳು ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಅಪೇಕ್ಷಾ ಪಡ್ತಾರೆ. 12 ವರ್ಷಕ್ಕೆ ಒಮ್ಮೆ ಸೂರ್ಯ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ, 12 ರಾಶಿಗಳು. ಹಾಗಾಗಿ ಸೂರ್ಯ ಧನುರಾಶಿಯಲ್ಲಿ ಬಂದ ಶುಕ್ಲ ಪಕ್ಷ ದ್ವಾದಶಿ ಅರುಣೋದಯ ಸಮಯದಲ್ಲಿ ಎಲ್ಲಾ ದೇವತೆಗಳು ಇವತ್ತಿಗೂ ಹಾಗೆ ಇದೆ. ಆಗ ಬಂದು ದೇವತೆಗಳೆಲ್ಲ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಹೋಗಿ ತಾವು ಪುನೀತರಾದಿರಿ ಅಂತನ್ನುವ ಅನುಸಂಧಾನವನ್ನು ತಾಳ್ತಾರೆ. ಅಷ್ಟು ಉತ್ತಮವಾದಂತಹ ತೀರ್ಥ ಅಂದ್ರೆ ಸ್ವಾಮಿ ಪುಷ್ಕರಣಿ. ಕಾಂಕ್ಷಂತಿ ಮನುಜಾಹ ಸ್ನಾತಂ ಇತಿ ಓ ಕಿಂ ವದಾಮಿತಿ ಅಂದ್ಮೇಲೆ ದೇವತೆಗಳಿಗೆ ಆ ಭಾಗ್ಯದ ಅನುಸಂಧಾನ ಇದೆ ಅಂದ ಮೇಲೆ ಮನುಷ್ಯರಿಗೆ ಏನು ಹೇಳೋದು? ಮನುಷ್ಯ ಪಾಲಿಗಂತೂ ಅದು ಅತ್ಯಂತ ಯೋಗ್ಯವಾದ ಸ್ಥಾನ. ಹಾಗಾಗಿ ಏತ್ರ ಶ್ರಾದ್ದ ಕರ್ಮಾಣಿ, ಯಾರು ಅಲ್ಲಿ ಹೋಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಪಿತೃಣಾಂ ಕುರ್ವತೆ ದ್ವಿಜಾಃ ತೇಷಾಂ ಪಿತೃಗಣಸ್ತುಷ್ಟಾಃ, ಎಲ್ಲ ಪಿತೃಗಳು ಸಂತುಷ್ಟರಾಗ್ತಾರೆ, ಯಾರು ಅತೃಪ್ತರಾಗಿರೋದಿಲ್ಲ. ಅಷ್ಟು ವೈಭವದಿಂದ ಅವರು ಮೆರಿತಾ ಭಾಗ್ಯಶಾಲಿಗಳಾಗ್ತಾರೆ. ಸ್ನಾನದಾನೇನ ತತ್ತೀರ್ಥೆ, ಬೇರೆ ಕಡೆಗೆ ನಾವು ಹಣ ಖರ್ಚು ಮಾಡುತ್ತಿರ್ತೇವೆ, ಆದರೆ ತೀರ್ಥಗಳಲ್ಲಿ ಅಥವಾ ಒಳ್ಳೆ ಸ್ಥಾನಗಳಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದ ಸ್ಥಳದಲ್ಲಿ ಖರ್ಚು ಮಾಡಿಕೊಂಡು ಹೋಗಿರ್ತೀವಿ. ಆದ್ರೆ ಮತ್ತೆ ಅಲ್ಲಿ ದಕ್ಷಿಣೆ ಕೊಡೋದು ರೊಕ್ಕಿರೋದಿಲ್ಲ ಅಂತ ಸಲುವಾಗಿ ಸ್ವಲ್ಪ ಸಂಕೋಚ ಮಾಡ್ತೇವೆ. ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಎಷ್ಟು ಸಾಧ್ಯವೋ ನಮ್ಮ ಯೋಗ್ಯತೆ ಮೀರಿ ನಾವು ಕೆಲಸ ಮಾಡಿದ್ರೆ ಚಿಂತಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಾಡಿದ ಒಂದೊಂದು ಏನು ಖರ್ಚು ಮಾಡ್ತೇವೋ ಅಥವಾ ಏನು ಸಾಧನೆ ಮಾಡ್ತೇವೋ, ಏನು ಪುಣ್ಯ ಕೆಲಸಗಳನ್ನು ಮಾಡ್ತೇವೋ ಅದು 10 ಪಟ್ಟು ಪುಣ್ಯ ಬರುವ ಸಂದರ್ಭ ಅಲ್ಲಿ ನಮಗೆ ಬರುತ್ತದೆ. ಹಾಗಾಗಿ ಶಂಕೋ ನಾಮ ನೃಪಕಶ್ಚಿತ್ ಸ್ನಾನ ಮಾತ್ರೇಣ ರಾಜ್ಯತಃ. ಒಮ್ಮೆ ಶಂಕ ಅಂತ ಒಬ್ಬ ರಾಜ, ಆ ರಾಜ ತಾನು ರಾಜ್ಯವನ್ನು ಕಳೆದುಕೊಂಡಿದ್ದ. ಅವನ ಕಥೆಯನ್ನು ಹೇಳ್ತಾರೆ ಭವಿಷ್ಯ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲೂ ಬರುತ್ತದೆ. ಅಲ್ಲಿ ಏನ್ ಮಾಡಿದ್ದಾರೆ, ಶಂಕ ತಾನು ರಾಜ್ಯವನ್ನು ಕಳೆದುಕೊಂಡಿದ್ದ. ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ನನಗೆ ನನ್ನ ಕಳೆದುಕೊಂಡ ರಾಜ್ಯ ನನಗೆ ಸಿಗುವಂತೆ ಆಗಲಿ ಅಂತ ಅನುಸಂಧಾನದಿಂದ ತಾನು ಸ್ನಾನ ಮಾಡಿದಾಗಿ ಪುನಃ ತಾನು ಕಳೆದ ರಾಜ್ಯ ತನಗೆ ಸಿಕ್ಕಿತು. ಪುರಾ ನಾರಾಯಣನ ನಾಮ ಬ್ರಾಹ್ಮಣ ನಾರಾಯಣ ಎಂಬ ಬ್ರಾಹ್ಮಣ ಅಂಗಿರಸ ಗೋತ್ರದಲ್ಲಿ ಹುಟ್ಟಿದವನು. ಈ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮಾದಿಂದ ತಾನು ಸ್ವಾಮಿ ಪುಷ್ಕರಣಿ ತೀರ್ಥೆ ಮಹಿಮಾ ಸ್ನಾನಗೇನಹಿ ವರಂ ಲಬ್ಧ ಹರಿದೃಷ್ಟ, ಪರಮಾತ್ಮನನ್ನೇ ಕಾಣುವ ಸೌಭಾಗ್ಯವನ್ನು ಪಡೆದ. ಜಗಾಮ ಹರಿಮಂದಿರಂ, ಪರಮಾತ್ಮನ ಮನೆಗೆ ತಾನು ಹೋಗಿದ್ದಾನೆ, ಪರಮಾತ್ಮ ಸನ್ನಿಧಾನ ಅಲ್ಲಿ ತಾನು ಹೋಗಿದ್ದಾನೆ. ವರಂ ಲಬ್ಧ ಹರಿದೃಷ್ಟ ಜಗಾಮ ಹರಿಮಂದಿರಂ, ಪರಮಾತ್ಮನ ವೈಕುಂಠಕ್ಕೆ ತಾನು ಹೋಗಿದ್ದಾನೆ. ರಾಮದೇವರು, ಸ್ವಯಂ ರಾಮದೇವರು ಸೀತಾದೇವಿಯನ್ನು ಕಳೆದುಕೊಂಡು ಆಚೆ ಈಚೆ ಹುಡುಕ್ತಾ ಇದ್ದಾಗ
ಸೀತಾದೇವಿ ಸಿಕ್ಕಿದ್ದೆ, ಸೀತಾದೇವಿ ಇಲ್ಲಿದ್ದಾಳೆ ಅಂತ ಸುದ್ದಿ ತಿಳಿದದ್ದೇ ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿದ್ದಕ್ಕಾಗಿ ಸೀತಾ ಅಲ್ಲಿದ್ದಾಳೆ ಅಂತ ಹೇಳಿ ಸೀತಾದೇವಿಯ ಸಮಾಚಾರ ದೊರಕಿದ್ದೆ ಈ ಸ್ವಾಮಿ ಪುಷ್ಕರಣಿ ತೀರ್ಥ ಸ್ನಾನ ಮಾಡಿದ್ದು. ಹಾಗಾಗಿ ಕಳೆದುಕೊಂಡವರು ಸಿಗ್ತಾರೆ, ಪುಣ್ಯ ಬೇಕಂದ್ರೆ ಪುಣ್ಯ ಸಿಗ್ತದೆ, ಹಣ ಬೇಕಂದ್ರೆ ಹಣ ಸಿಗ್ತದೆ. ಒಟ್ಟಾರೆ ಈ ತೀರ್ಥ, ಆ ಕ್ಷೇತ್ರ, ಆ ಮಹಿಮೆ ಅಗಾಧವಾದದ್ದು. ಏವಂ ತೀರ್ಥವರಾದತ್ರ ಸ್ವಾಮಿ ಪುಷ್ಕರಣಿ ಶುಭ. ತಸ್ಯಾಹ ಪಶ್ಚಿಮ ದಿಕ್ಕಾಗಿ, ಅದರ ಪಶ್ಚಿಮ ದಿಕ್ಕಿನಲ್ಲಿ ವರಾಹವದನೋ ಹರಿಹಿ, ವರಾಹದೇವರ ಸನ್ನಿಧಾನವೂ ಕೂಡ ಅಲ್ಲಿದೆ. ಧರಾಮಾಲಿಂಗ ವಲ್ಮಿಕೆ ಆಸ್ತೆ ಪಿಪ್ಪಲಿ ರಾಜದೆ ತ್ರಿಕೋಟಿ ತೀರ್ಥಜಾತಾನ. ನೋಡ್ರಿ, 3 ಕೋಟಿ ತೀರ್ಥಗಳ ಅಲ್ಲಿವೆ ಅಂತೆ. ನಮಗೆ ಏನು ಸಿಗುದಿಲ್ಲ ನೋಡ್ಲಿಕ್ಕೆ ಈಗ. ಇದ್ದು ಅಂತ ಪುರಾಣದಲ್ಲಿ ಕೇಳಲಿಕ್ಕೆ ಈಗ ಸಿಗ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಏನೇನಾಗ್ತದೋ, ವರ್ಷಗಳಾದ್ಮೇಲೆ ಏನೇನಾಗ್ತದೋ ಗೊತ್ತಿಲ್ಲ. ಇಷ್ಟು ತೀರ್ಥಗಳಿದ್ದು. ಅದಕ್ಕೆ ಭಾರತ ಕ್ಷೇತ್ರ, ಭಾರತ ಭೂಮಿ ಅಂದ್ರೆ ಕರ್ಮಭೂಮಿ. ಯಾಕೆ ಇಷ್ಟು ಪವಿತ್ರ ಅಂದ್ರೆ ಬ್ರಾಹ್ಮಣರು, ಋಷಿಗಳು, ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಇಲ್ಲಿ ಬಂದು ನಿಲ್ಲಿಸಿ ಸನ್ನಿಧಾನ ಪಟ್ಟು ಈ ಭೂಮಿಯನ್ನ ಪಾವಿತ್ರ್ಯಪೂರಿತವಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮಾಡಿದಂತಹ ಒಂದೊಂದೊಂದೊಂದೊಂದೊಂದು ಕರ್ಮಗಳು ಕೂಡ ಅದ್ಭುತವಾದ ಫಲವನ್ನು ಕೊಡುವ ಸಾಮರ್ಥ್ಯ ಇದಕ್ಕೆ ಪಡೆದಿದೆ. ಹಾಗಾಗಿ ಈ ಉತ್ತಮವಾದ ತ್ರಿಕೋಟಿ ತೀರ್ಥಜಾತಾನ ಜನ್ಮಸ್ಥಾನ ಭೂತ ಏವಂ ಗಿರಿವರಂ ಪ್ರಾಪ್ತಿ. ಅಂದ್ರೆ ಪರಮಾತ್ಮ ಹೋಗಿ ಇದ್ದಾನೆ, ಅಥವಾ ನಾವು ಎಲ್ಲಿಯಾದರೂ ಹೋಗಿ ಇರಬೇಕು ಅಂದ್ರೆ ಯೋಗ್ಯವಾದ ವಾಸ ಇರಬೇಕು, ಸುತ್ತಮುತ್ತಲು ವಾತಾವರಣ ಸರಿ ಇರಬೇಕು, ಅಂತಲ್ಲಿ ಹೋಗಿರಬೇಕು ಅಂದ್ರೆ ನಮ್ಮ ಕಡೆಯಿಂದ ಸಾಧನೆ ಆಗ್ತದೆ ಅಂತನ್ನೋದು ಸೂಚನೆ ಮಾಡುತ್ತಾ, ನಾನು ಹೋಗಿದ್ದದ್ದು ಸಾಮಾನ್ಯ ಸ್ಥಳ ಅಲ್ಲ ಅಂತ ದೇವರ ಸೂಚನೆ ಮಾಡುತ್ತಾ ಎರಡು ಮಾಡಿದ್ದ. ನಾನು ಹೋಗಿ ವೈಕುಂಠ ಬಿಟ್ಟು ಹೋದೆ, ಯಾವುದು ಹೋಗಿ ಇಲ್ಲಿ ಇರಬಾರದೇ ಇದ್ದ ಸ್ಥಳದಲ್ಲಿ ನಾವು ಹೋಗಿ ಇದ್ದದ್ದಲ್ಲ. ಇಷ್ಟೆಲ್ಲ ಯೋಗ್ಯವಾದ ಸ್ಥಳ, ಆ ಸ್ಥಳದ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಪರಮಾತ್ಮ ಇದ್ದದ್ದನ್ನ ಹೇಳ್ತಾರೆ. ವೈಕುಂಠ ಅವಧಿ ಮತ್ವ ವಿಚಾರ ಇತಸ್ತಃ. ಆಗ ಪರಮಾತ್ಮ ಆಚೆ ಈಚೆ ತಿರುಗ್ತಾ ಇದ್ದಾನೆ. ನ ಪ್ರಾಪ್ಯ ಕಶ್ಚಿತ್ ಆಸ್ಥಾನಂ ಗೂಹನಾರ್ಥ ಪ್ರಮಾಪ್ತಿ. ಎಲ್ಲೋ ಒಂದು ಕಡೆಗೆ ಇರ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ದೇವರಿಗೆ. ದೊಡ್ಡ ಬೆಟ್ಟ ಇದೆ, ಬೆಟ್ಟದಲ್ಲಿ ಇದ್ದೇನು ಮಾಡೋದಿದೆ, ಒಂದು ಇರ್ಲಿಕ್ಕೆ ಒಂದು ಮನಿ ಬೇಕು, ಅದು ಗುಹ ಬೇಕು, ಏನೋ ಬೇಕು. ಗೂಹನಾರ್ಥ ಪ್ರಮಾಪ್ತಿ ಇತ್ತಂ ವಿಚಾರಣೆ ಮಾತ್ರೇಣ ಸ್ವಾಮಿ ಪುಷ್ಕರಣಿ ಕಥೆ ದಕ್ಷಿಣಿ ನಿಲ್ವಿಕಂ. ಅಲ್ಲಿ ಒಂದು ಬಿಲ ಸಿಕ್ತು, ಒಂದು ಗುಹೆ ಸಿಕ್ತು, ವಲ್ಮಿಕ. ಅಲ್ಲಿ ಒಂದು ಹುತ್ತು, ಆ ಹುತ್ತಿನಲ್ಲಿ ದಿವ್ಯಂ ವಲ್ಮಿಕಂ ದೃಷ್ಟವಾನ್ ಮುದ ತಿಂತ್ರಣಿ. ಮೇಲೆ ಹುಣಸಿ ಹಣ್ಣಿನ ಮರ ಇದೆ. ಮೂಲಂ ತಳಗಡೆ ನೆರಳಿಗಾಗಿ, ತಳಗೆ ಹುತ್ತು, ಮೇಲೆ ನೆರಳಿಗಾಗಿ ಆ ಹುಣಸಿ ಹಣ್ಣಿನ ಗಿಡ ಇದೆ. ಹಾಗಾಗಿ ಭಗವಾನ್ ಜಗದೀಶ್ವರ ಮತ್ವೇದಂ ಪರಮ ಸ್ಥಾನ. ನಾನು ಇರ್ಲಿಕ್ಕೆ ಆವಾಸ ಸ್ಥಾನ ಯೋಗ್ಯ, ನಾನು ಇಲ್ಲಿದ್ದೇನೆ. ತತ್ಲೀನೋ ಭವಂತರ್ಹಿ. ಪರಮಾತ್ಮ ಅಲ್ಲಿ ಇದ್ದು ಬಿಟ್ಟಿದ್ದಾನೆ. ಎಷ್ಟು ವರ್ಷ? ಏನೋ ತತ್ರ ವಿಗತಂ ವಜ್ರಾಯುತಂ. 10,000 ವರ್ಷ ಪರಮಾತ್ಮ ಅಲ್ಲಿದ್ದಾನೆ. ಇದ್ದು ಏನ್ ಮಾಡಿದ ಗೊತ್ತಿಲ್ಲ, ಅದು ಹೇಳಿಲ್ಲ ಪುರಾಣ. ಇದ್ದಾನೆ, ಇದ್ದು ಆಮೇಲೆ ಬೇಸತ್ತು ಆದ ಮೇಲೆ ಪುರಾಣಕಾರರು ಮುಂದೆ ಅದರ ಚರಿತ್ರೆಯನ್ನು 10,000 ವರ್ಷ ಆದ್ಮೇಲೆ ದೇವರು ಏನ್ ಮಾಡಿದ? ಅತಿ ದೇವತ್ಸರೇ ದ್ವಾಪರ ಮುಗಿತಾ ಇದ್ದಾಗ ಅಷ್ಟಾಂಶೆ ತಮೇ ಕಲಿಯುಗ ಪ್ರಾರಂಭವಾಗುವ ಸಂದರ್ಭ, ದ್ವಾಪರ ಯುಗ ಮುಗಿಯುವ ಸಂದರ್ಭ. ಆ ಸಂದರ್ಭದಲ್ಲಿ ಅತಿ ದೇವತ್ಸರೇ ಅನೇಕ ರಾಜರುಗಳು, ಎಲ್ಲ ಯುಗಗಳು ಕಳೆದು ಹೋದ್ರು. 10,000 ವರ್ಷ ಅಂದ್ರೆ ಏನು, ಎಲ್ಲ ಕಳೆದು ಹೋದ್ರು. ಅವಾಗ ಚೋಳರಾಜ ಅಂತ ಒಬ್ಬ ರಾಜ, ಶ್ರೇಷ್ಠನಾದ ರಾಜ. ಆ ರಾಜ ತಾನು ಇಲ್ಲಿ ಬಂದು ಇದ್ದಾನೆ. ಆಗ ಉತ್ತಮ ಸುಭಿಕ್ಷೆ ಎಲ್ಲ ಕಡೆಗೆ. ಅವತಾರ ಸಮಾಪ್ತಃ ನಾಗಕನ್ಯೋದರೇ ತಥಾ. ನಾಗಕನ್ಯೆ ಉದಯದಲ್ಲಿ ತಾನು ಹುಟ್ಟಿ ತನ್ನ ಯೋಗ್ಯವಾದ ರಾಜ್ಯವನ್ನು ತಾನು ನಡೆಸ್ತಾ ಇದ್ದಾನೆ. ರಾಜನ ವೈಭವ ಹೇಗಿದೆ ಅಂದ್ರೆ, ಅವನ ಪುಣ್ಯ ಹೇಗಿರ್ತದೋ ಹಾಗೆ ರಾಜ್ಯದಲ್ಲಿ ಇರುವ ವಾತಾವರಣ, ಪ್ರಜೆಗಳು ಎಲ್ಲ ಯಾರಿಗೂ ಏನು ನಾವು ಹೇಳೋಕ್ಕಾಗಲಿಲ್ಲ. ಈಗ ಸ್ವಾಮಿಗಳಿದ್ದಾರೆ ನೋಡಿ, ಅವರು ಹೇಗಿದ್ದಾರೆ ಅವ್ರ ಪ್ರಕಾರ ಅವ್ರ ಶಿಷ್ಯರಿರ್ತಾರೆ. ಅವರ ವಾತಾವರಣ, ಮೈಲಿಗೆ ಅಥವಾ ಆಚಾರ ವಿಚಾರಗಳು, ಏನೇನಿನ ಪುಣ್ಯ ಕಾರ್ಯಗಳು ಆಗಬೇಕು ತಾವು ಯಾರಿಗೂ ಹೇಳಿ ಮಾಡಿಸೋದಿಲ್ಲ. ಉಪವಾಸ ಇತ್ತು, ಅವ್ರ ಜೊತೆಗೆ ಇಟ್ಬಿಟ್ರೆ ಉಪವಾಸ ಅನಾಯಾಸ ಆಗ್ಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಮಾಡ್ತಿರ್ತೀವಲ್ಲ, ವಾತಾವರಣ ಹಾಗಿರ್ತದೆ, ಆಗ್ಬಿಡುತ್ತೆ. ಅಲ್ಲಿ ಸ್ವಾಮಿಗಳ ಹತ್ರ ಹೋದಾಗ 12, 1, 1:30, 2 ತರ ಉಪವಾಸ ಇರ್ತೀವಿ, ಲಕ್ಷ ಇರುವುದಿಲ್ಲ ನಮಗೆ. ಯಾಕೆ? ವಾತಾವರಣ, ಪೂಜೆ ಅದು ಇದು ಅಂತ ಗದ್ದಲ ಹೋಗ್ಬಿಡುತ್ತೆ. ಅಂದ್ರೆ ವಾತಾವರಣ ಹೇಗಿರ್ತದೆ, ಪರಿಸರ ಹೇಗಿರ್ತದೆ, ಹಾಗೆ ಮನುಷ್ಯ ಏನೋ ವಿಚಾರ ಮಾಡೋ ಕಾರಣ. ವಿಚಾರ ಮಾಡಿ ಹೀಗೆ ಮಾಡಬೇಕು ಅಂತ ಅನ್ಕೊಂಡಿರೋದಿಲ್ಲ, ಇದ್ದಂತ ಹೋಗ್ಬಿಡ್ತಾನೆ. ಹಾಗೆ ಇಲ್ಲೂ ಕೂಡ ಆ ರಾಜನ ಪುಣ್ಯದಿಂದ ಬಹುಕ್ಷೀರ ಪ್ರದಾಗಾಹ,
ಆಕಳುಗಳು ಹಾಲನ್ನು ಬೇಕಾದಷ್ಟು ಸುರಿಸ್ತಾ ಇತ್ತು. ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು. ಹಾಲಿನ ರೇಟ್ ಜಾಸ್ತಿ ಮಾಡೋಣ ಇವೆಲ್ಲ ಏನು ಸಮಸ್ಯೆ ಇಲ್ಲ, ಫ್ರೀಯಾಗಿ ಹಂಚಬಹುದು ಅಷ್ಟು ಹಾಲುಗಳನ್ನ ಆಕಳುಗಳು ಕೊಡ್ತಾ ಇತ್ತು. ಇದು ಅತ್ಯಂತ ಯೋಗ್ಯವಾದ ವಾತಾವರಣ, ಅದೊಂದು ಒಳ್ಳೆಯ ಚಿಹ್ನ ಅಂತ ಹೇಳ್ತದೆ. ರಾಜ್ಯ ಯೋಗ್ಯವಾದ ರೀತಿ ಧರ್ಮಕರ್ಮ ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗೋದು ಹೇಗೆ? ಆಕಳುಗಳು ಯೋಗ್ಯವಾದ ರೀತಿಯಲ್ಲಿ ಹಾಲು ಕೊಡ್ತಾ ಇದೆ, ಮಳೆ ಆದ ಕಾಲಕ್ಕೆ ಮಳೆ ಆಗ್ತಾ ಇದೆ ಅಂತ ನಾವು ನೋಡಿದರೆ ಅಲ್ಲಿ ಪುಣ್ಯ, ಎಲ್ಲ ಧರ್ಮ, ಎಲ್ಲ ರೀತಿಯಾದ ವೈಭವ ನಡೀತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾರ್ಯಾ ಕಾಲೇಶು ವರ್ಷತಿ ಪರ್ಜನ್ಯ ಸಸ್ಯಾವೈ ಬಹುಧಾನ್ಯದ. ಮತ್ತು ಅನೇಕ ಹಿಂದಿನ ಕಾಲದಲ್ಲಿ 7 ಬಾರಿ ಧಾನ್ಯ, 5 ಬಾರಿ ಧಾನ್ಯ, 3 ಬಾರಿ ಧಾನ್ಯ, ಕಲಿಯುವುದಲ್ಲಿ ಈಗ 2 ಬಾರಿ ಧಾನ್ಯ ಅಂತ ಹುಟ್ಟುವುದು ಇದೆ. ಹಾಗಾಗಿ ಧಾನ್ಯಗಳು ಬೇಕಾದಷ್ಟು. ನಾರ್ಯ ಪತಿವ್ರತ ಸರ್ವ, ಎಲ್ಲ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಗಂಡನಲ್ಲಿ ಆಸಕ್ತರಾಗಿದ್ದಾರೆ, ಗಂಡರು ಕೂಡ ಹೆಣ್ಣಿನಲ್ಲಿ ತಮ್ಮ ಹೆಂಡತಿಯಲ್ಲಿ ಆಸಕ್ತರಾಗಿದ್ದಾರೆ. ಈಗ ಯಾವ ಅಸ್ತವ್ಯಸ್ತಗಳು ಇಲ್ಲ. ಇತ್ತಂ ಶಾಸ್ತಿ ರಾಜ್ಯಸ್ಮಿನ್ ಜನಾ ಆನಂದ ತತ್ಪರಾಹ. ಯಾವ ಕುಂದು ಕೊರತೆಗಳಿಲ್ಲದೇನೆ, ಯಾವ ಸಮಸ್ಯೆಗಳು ಇಲ್ಲದೇನೆ ಆನಂದ ಪೂರ್ಣರಾಗಿ ಸಂತೋಷದಿಂದ ಇದ್ದಾರೆ. ಎಲ್ಲಿ? ತೋಳರಾಜನ ಆಸ್ಥಾನದಲ್ಲಿ ಯಾವ ತೊಂದರೆಗಳು ಇದ್ದಿದ್ದಿಲ್ಲ. ಆದರೆ ಯಾರ ಕಣ್ಣಾಯ್ತೇನೋ ಗೊತ್ತಿಲ್ಲ ರಾಜನಿಗೆ ಅನ್ನುವಂತೆ ಪರಮಾತ್ಮನ ಶಿಕ್ಷೆ, ಪರಮಾತ್ಮನ ಶಾಪ ಅವನಿಗೆ ಆಯ್ತು. ಏನಾಯ್ತು? ತಸ್ಮಿನ್ ಕಾಲೇ ವಿಧಿನ್ ಸಾಕ್ಷಾತ್. ಪರಮಾತ್ಮ ಎಲ್ಲೋಗಿದ್ದಾನೆ? 10,000 ವರ್ಷ ಆಯ್ತು. ಅಮ್ಮ ಕಾಣ್ತಾ ಇಲ್ಲ, ಲಕ್ಷ್ಮೀದೇವಿ ಕಾಣ್ತಾ ಇಲ್ಲ, ಪರಮಾತ್ಮ ಕಾಣ್ತಾ ಇಲ್ಲ. ಹುಡುಕಿ ಮನೆಗೆ ಗೊತ್ತಾಯ್ತು ಇಲ್ಲಿದ್ದಾನೆ ಅಂತ ಗೊತ್ತು ಮಾಡಿಕೊಂಡು ಬ್ರಹ್ಮ ಧೇನು ಪಾಲಕ. ಅವಾಗ ಬ್ರಹ್ಮದೇವರು ತಾನು ಧೇನು ಒಂದು ಆಕಳ ರೂಪವನ್ನ ತಾಳಿದ್ದಾನೆ ಬ್ರಹ್ಮ. ಆ ಆಕಳನ್ನ ಪಾಲನೆ ಮಾಡುವ, ರಕ್ಷಣೆ ಮಾಡುವ ಒಂದು ರೂಪವನ್ನ ಲಕ್ಷ್ಮೀದೇವಿ ತಾನು ತಾಳಿದ್ದಾಳೆ. ಹೆಣ್ಣು ರೂಪವನ್ನು ಕಮಲಾಲಯ ಸಾಕ್ಷಾತ್ ರುದ್ರೋ ವತ್ಸರೂಪಿ. ರುದ್ರದೇವರು ವತ್ಸ ಕರುರೂಪವನ್ನು ತಾಳಿದ್ದಾರೆ. ಕರುರೂಪವನ್ನು ತಾಳಿದ್ದು ರುದ್ರದೇವರು. ಬ್ರಹ್ಮ ತಾನು ಧೇನು ಆಗಿದ್ದಾನೆ, ಲಕ್ಷ್ಮೀದೇವಿ ತಾನು ಆಕಳುಗಳನ್ನು ರಕ್ಷಣೆ ಮಾಡುವವಳು ಆಗಿದ್ದಾಳೆ. ಇಷ್ಟಿದ್ದಾಗ ಸಾಕ್ಷಾತ್ ರುದ್ರೋ ವತ್ಸರೂಪಿ ತಾಭ್ಯಾಂ ಜೈನ ಸಮಾಗತ ಪಶ್ಯಂತಿ ಪತಿರ್ ವಾಕ್ಯಂತೂ ಚೋಳರಾಜ ಸಮಾಭೂಷಿತ. ಯಾಕೆ? ಸಾಮಾನ್ಯ ಯಾವುದೇ ಪದಾರ್ಥ ಕಳೆದು ಹೋಯ್ತು ಅಥವಾ ಏನೋ ಸಿಗ್ಬೇಕು ಅಂತಾದ್ರೆ ಪ್ರಾಣಿಗಳಿಗೆ ಮುಂಚೆ ಗೊತ್ತಾಗ್ತದೆ, ಎಲ್ಲೇ ಇದ್ರೆ ವಾಸನೆಯಿಂದ ಕಂಡಿದ್ದು. ಹಾಗಾಗಿ ದೇವರನ್ನ ಗುರುತು ಮಾಡಲಿಕ್ಕೆ ಆ ದೇವರ ಗಂಧ ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಸಾಮಾನ್ಯರಾದವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮದೇವರಿಗೆ ಮಾತ್ರ ಗೊತ್ತು. ಹಾಗಾಗಿ ಬ್ರಹ್ಮದೇವರು ತಾವು ಆಕಳ ರೂಪದಲ್ಲಿ ಬೇರೆ ಪ್ರಾಣಿಗಳಿಂದ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ದೇವರಿಗೆ ಇದ್ದದ್ದು ಆಕಳಿನ ಮೇಲೆ, ಬ್ರಾಹ್ಮಣರ ಮೇಲೆ, ಸಜ್ಜನರ ಮೇಲೆ. ಹಾಗಾಗಿ ತಾವು ಗೋ ಆಗಿ ತಾವು ಅಲ್ಲಿ ತಾಯಿ ಜೊತೆಗೆ ಬಂದಿದ್ದಾರೆ. ವಿಕ್ರಿಯಂಚ ಅಲ್ಲಿ ತೋಳರಾಜನ ಹೆಂಡತಿ ಆಕಳು ಬೇಕು ಅಂತ ಹುಡುಕ್ತಾ ಇದ್ರು. ತನ್ನ ಮಕ್ಕಳಿಗೆ ಯೋಗ್ಯವಾದ ಆಕಳಿನ ಹಾಲನ್ನೇ ಕೊಡಬೇಕು, ಯೋಗ್ಯವಾದ ಆಕಳಿನ ಹಾಲನ್ನೇ ಕೊಡಬೇಕು. ಅಂದ್ರೆ ದತ್ತಭಕ್ತರಾಗ್ತಾರೆ. ರಾಜರು ಅಂತ ಶಕ್ತಿಶಾಲಿಗಳಾಗಬೇಕು. ತಾವು ಶಕ್ತಿ ಇಲ್ಲದೆ ಇದ್ದರೆ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹಿತ್ವಾಂಚ ಮಹೀಪಾಲೋ ಧನಮಾಂ ಆಪ ಪ್ರಿಯಾಂಕಿತ ಭೌಕ್ಷೀರ ಪದಾಂ ಸಾಧ್ವಿ. ರಾಜನು ಹೇಳಿಟ್ಟಿದ್ದ, ಹುಡುಕ್ತಾ ಇದೆ, ಯಾವ್ದಾದ್ರು ಬಹಳ ಉತ್ತಮ ರೀತಿಯಲ್ಲಿ ಹಾಲು ಕೊಡುವ ಆಕಳು ಸಿಕ್ತು ಅಂದ್ರೆ ಅದನ್ನು ಖರೀದಿ ಮಾಡಿ ನಮ್ಮ ಮಕ್ಕಳಿಗೆ ನಾವು ಕುಡಿಸೋಣ, ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತಂದಾಗ ಈಕೆ ಒದರ್ತಾ ಬಂದು ಲಕ್ಷ್ಮೀದೇವಿ. ಆಕಳು ಮತ್ತು ಕರುಗಳಿಗೆ ಅತ್ಯಂತ ಶ್ರೇಷ್ಠವಾದ ದಷ್ಟಪುಟ್ಟ ಆಹಾರವನ್ನು ಕೊಡುವ, ಹಾಲನ್ನು ಕುಡಿದ್ರೆ ಸಾಕು ಹಸಿವಿನೇ ಆಗುವುದಿಲ್ಲ, ಅಷ್ಟು ದಷ್ಟಪುಟ್ಟ ಹಾಲು ಇವೆ. ಬಹಳ ಅಮೃತಕ್ಕೆ ಸಮಾನವಾದ ಹಾಲು ಇದು. ದೇವತೆಗಳ ಮೇಲೆ ತಾವು ಸುರಿಸಿದ ಹಾಲು ಅಮೃತನೇ ಇರ್ತದೆ. ಹಾಗಾಗಿ ಇದನ್ನು ಖರೀದಿ ಮಾಡುವಂತಹ ಸರಿಯಲ್ಲಿ ಅಂತ ಹೇಳಿ ರೊಕ್ಕವನ್ನು ಇಸಿಕೊಂಡು, ಕಲಿಯುಗದಲ್ಲಿ ಯಾರು ಫ್ರೀ ಕೊಡುವುದಿಲ್ಲ ಅಂತ ಗೊತ್ತು. ಹಾಗಾಗಿ ಲಕ್ಷ್ಮೀದೇವಿ ಹಾಗೆ ಇಲ್ಲಿಂದ ಶುರು ಮಾಡ್ತಾಳೆ. ಹಾಗೆ ಇಸ್ಕೊಳ್ಳೋದಿಲ್ಲ, ಹಣವನ್ನು ಕೊಡು, ನಿಮಗೆ ಆಕೃತಗಳನ್ನು ಕೊಡ್ತೇನೆ. ಸರಿ ಆಯ್ತು. ಧೇನುದ್ವಯ ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ ಸಾ ಗೌ ಗಚ್ಚತಿ ನಿತ್ಯಂ ವೈ ರಾಮನಾಥಂ ವಿಚಿನ್ವತಿ ತತ್ತ ಸಮಾಜಿತ್ರನ್. ಪ್ರತಿನಿತ್ಯ ಮೈಲಿಕ್ಕೆ ಹೋಗ್ಬೇಕು. ಮುಂಜಾನೆ ನಡೆಯುತ್ತೆ, ಗೋಪಾಲಕರು ಎದ್ದು ಆಕಳಗಳನ್ನು ಬಿಟ್ಬಿಡ್ತಾರೆ. ಅದು ಪ್ರತಿನಿತ್ಯ ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಹುಲ್ಲುಗಳನ್ನು ತಿಂತು ಮೇತಾ ಬಂದು ಕೊನೆಗೆ ಸಾಯಂಕಾಲ ಹೊತ್ತಿಗೆ ಮನೆಗೆ ಬರಬೇಕು.
ಪ್ರತಿನಿತ್ಯ ಹೊಡ್ತಾ ಹೋಯ್ತು. ಹೀಗೆ ಆಯ್ತು, ಒಂದು ವಾರ ಕಳೀತು. ಆಗ ವಾಸನೆ ನೋಡ್ತಾ ನೋಡ್ತಾ ಕೊನೆಗೆ ಒಂದು ಕಡೆಗೆ ಹೋಗಿದೆ. ಅಲ್ಲೊಂದು ಹುತ್ತಿದೆ, ಹುಣಸಿ ಹಣ್ಣಿನ ಗಿಡ, ಇಂದ್ರನಿ ವೃಕ್ಷ. ಅಲ್ಲಿ ವಲ್ರಿಕಸ್ತಂ ಹರಿಜ್ಞಾತ್ವ ತುತೋಷ. ಮನಸ್ಸಿಗೆ ಸಂತೋಷ. ನಾನು ಯಾಕೆ ಬಂದಿದ್ದೆ, ದೇವರು ಸಿಕ್ಕ. ತುತೋಷ ಮನಸಾವಿಧಿ. ಸಂತೋಷ ಪಟ್ಟು ತಾವು ಬ್ರಹ್ಮದೇವರಲ್ಲಿ ಹೋಗಿದ್ದಾರೆ. ಸಮಜಂಚ ವಲ್ಮೀಕಂ ಸಮತಂತ ಕ್ಷೀರಧಾರಯ ತದಾ ಪ್ರಭೃತಿಯಂತು ರಾಜಧೇನು ಗಣೇಶ. ಆಗ ಬೇರೆ ಆಕಳಗಳಿಂದ ಕುಡಿತು ಇದು ಪ್ರತ್ಯೇಕವಾಗಿ ಆ ಕ್ಷೀರ ಪರಮಾತ್ಮನ ಇದ್ದ ಸ್ಥಳಕ್ಕೆ ಹೊತ್ತಿಗೆ ಹೋಗಿದೆ. ಜಗನ್ನಾಥ ಪ್ರೀತ್ಯರ್ಥಂ ದೇವರೂಪಿ ಕ್ಷೀರಸೇಚನ. ಹಾಲನ್ನು ಆ ಹೊತ್ತಿನ ಮೇಲೆ ಬರುವುದು ಪರಮಾತ್ಮ ಒಳಗಿದ್ದಾನಂತ ಗೊತ್ತಿತ್ತು. ಹಾಗಾಗಿ ಆಕಳು ಯಾರು ಅಪೇಕ್ಷೆ ಇಲ್ಲದೇನೆ ಪರಮಾತ್ಮನ ಸಲುವಾಗಿ ಹಾಲನ್ನು ಹಾಗೆ ನಿರಂತರ ಧಾರಾಕಾರವಾಗಿ ಸುರಿಸ್ತಾನೆ, ತನ್ನ ಕೆಚ್ಚರಗಳಿಂದ ಸುರಿಸ್ತಾನೆ. ಕರೋತು ಸತ್ಪಂಗ್ರೇಹೇ ನೈವ ಕ್ಷೀರಂ ದದಾತ. ಅಲ್ಲೇ ಎಲ್ಲ ಹಾಲು ಸುರಿಸಿದ ಮೇಲೆ ಪ್ರತಿನಿತ್ಯ ಹಾಲು ಕೊಡುವುದು, ಮನೆಯಲ್ಲಿ ಹಾಲು ಕೊಡಲಿಲ್ಲ. ಒಂದ್ ದಿವಸ, 2 ದಿವಸ, 4 ದಿವಸ, 1 ವಾರ. ಹಾಗಾಗಿ ಸಂದೇಹ ಬಂತು ರಾಣಿಗೆ. ಏನಾಯ್ತಿದ್ದು, ಧೇನುಪಾಲ ಸಮಾವಯ. ಆ ಧೇನುಪಾಲಕವನ್ನು ಕರೆದಕ್ಕೆ ಏನ್ ಮಾಡ್ಲಿಕ್ಕೆ ನೀನು? ಏನಿಲ್ಲ ಅಮ್ಮ, ಏನ್ ಮಾಡಿ ಏನಾದ್ರೂ ಅರ್ಥ ಆಗಿಲ್ಲ ನನಗೆ. ಹಾಲು ಯಾಕೆ ಕೊಡ್ತಾ ಇಲ್ಲ ಆಕಳು? ನಾನು ದಷ್ಟಪುಟ್ಟ ಅತ್ಯಂತ ಯೋಗ್ಯ ಪೌಷ್ಟಿಕ ಆಹಾರ ಹಾಲು ಕೊಡುತ್ತದೆ ಅಂತ ನಾನು ಇದನ್ನ ಎಕ್ಸ್ಟ್ರಾ ರೊಕ್ಕವನ್ನು ಕೊಟ್ಟು ಖರೀದಿ ಮಾಡಿ, ಬೇಕಾದಷ್ಟು ಆಕಳುಗಳು ನಮ್ಮಲ್ಲಿ. ಆ ಹಾಲು ಬೇಡ ನಮಗೆ ಅಂತ ಹೇಳಿ ಖರೀದಿ ಮಾಡಿದ್ದನ್ನು ತಗೊಂಡ್ರೆ ಹಾಗೆ ಕೊಡ್ತಾ ಇಲ್ಲ. ಏನಾಯ್ತು? ಮೊದಲಿಗೆ 1 ವಾರ ಹಾಲಿ ಕೊಡ್ತು. ಏನ್ ಮಾಡಿದ್ವಿ ನೀನು? ಏನ್ ಮಾಡ್ತಾ ಇದ್ದಿ? ಅಲ್ಲೇ ಮಾರಿ ಬರ್ತಾ ಇದೆಯೋ, ಮನೆಗೆ ತಗೊಂಡು ಹೋಗ್ತಿದ್ಯೋ, ಏನು ನಿನಗೆ ಮೋಹ ಬಂದದ ಇದ್ರ ಮೇಲೆ ಅಂತ ಕೇಳಬೇಕಾದ್ದನ್ನೆಲ್ಲ ಕೇಳಿದ್ದು. ವಚನ ಚೈರವಬ್ರವೀನ್ ಗವಾಪಾಲಯ ದುರ್ಬುದ್ಧೆ ಪಯೋಸ್ಯ ಕಿಂತೋ ಶಿರೆ ಕಿಂತಂ ಭುಕ್ತೆ. ಅಥವಾ ವತ್ಸೋ, ನಿನ್ನ ಮಕ್ಕಳಿಗೆ ಕುಡಿಸ್ತಾ ಇದೀಯಾ, ನೀನು ಕುಡಿತಾ ಇದೀಯಾ, ಅಥವಾ ಮಾರ್ತಾ ಇದೀಯಾ, ಏನ್ ಮಾಡ್ತಾ ಇದ್ದೀನಿ ನೀನು ಅಂತ ಗೋಪಾಲಕ ಹೇಳ್ತಾನೆ. ಕರ್ಮ ನಮಯ ಗೀಯತೆ ಭಯ. ನೋಡಮ್ಮ, ಮಾತು ಹೇಳ್ತೀನಿ, ನಾನು ಹಾಲನ್ನು ಕುಡಿತಾ ಇಲ್ಲ, ಹಾಲನ್ನು ಮಾರ್ತಾ ಇಲ್ಲ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಕುಟುಂಬಕ್ಕೆ ಕುಡಿಸ್ತಾ ಇಲ್ಲ. ಮತ್ತೇನಾಯ್ತು ಇದು ಗೊತ್ತಿಲ್ಲ ನನಗೆ. ಇದು ಗೋಪೋಚ ಶುತ್ವ. ಇನ್ನ ಸಿಟ್ಟಿಗೆ ಬಂದು ಹಾಲು ಕೊಡ್ತಾ ಇಲ್ಲ ಮತ್ತು ನೀನು ಕುಡುದಿಲ್ಲ ಅಂತ ಹೇಳ್ತಿ. ಎಲ್ಲಿ ಹೋಗುತ್ತೆ ಹಾಲು? ಮಾಯ ಆಗ್ತದ? ಸುಳ್ಳು ಮಾತನಾಡ್ತಾ ಇದ್ದಿ. ದೊಡ್ಡವ್ರ ಮುಂದೆ ಬಹಳ ಸುಳ್ಳು ಮಾತಾಡಿದಂತೆ ಇರ್ಲಿ ಬಿಡ್ಲಿ ಸುಮ್ಮನೆ ಆಗ್ಬೇಕು. ಮಾತ್ರೇ ಆಗಬಾರ್ದು ಅಥವಾ ಅವ್ರಿಗೆ ಬೇಕಾದಂತೆ ಮಾತನಾಡಬೇಕು. ಎರಡು ಮಾಡದೇನೆ ವಿಪರೀತವಾಗಿ ಮಾತನಾಡಿ ಸಿಟ್ಟಾಯ್ತು. ದೊಡ್ಡ ಕಣ್ಣು ತೆಗೆದಿದ್ದಾಳೆ, ವಿಫಲೇಕ್ಷಣ, ಸಿಟ್ಟಿನಿಂದ ನೋಡ್ತಾ ಇದ್ದಾಳೆ. ಆವಾಗ ತಾಳೆ ಮಾಸ ಆ ದೂತಕ್ಕೆ ಕರೆದು, ಕಿಂಕರರಿಗೆ ಕರೆದು ಬಡಿರಿ. ಯಾಕೆ? ತಾನು ಸುಳ್ಳು ಮಾತನಾಡ್ತಾ ಇದ್ದಾನೆ, ಮಾಡಿದ ಅಪಚಾರ ಅವನಿಗೆ ಶಿಕ್ಷೆ ಆಗಬೇಕು. ಬರದಿನೇ ಪ್ರಾಪ್ತೆ. ಹೊಡಿಸಿಕೊಂಡ ಪಾಪ, ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿ ಹೊಡಿಸಿಕೊಂಡ್ರೇನೆ ಯಾಕೆ ಹೊಡಿತಾರೆ ಅಂತ ಈಗಿನ ಕಾಲ. ಅಂತದ್ರೊಳಗೆ ಅಪರಾಧ ಮಾಡದೇನೆ ತಾನು ದಂಡನ ಮಾಡಿಕೊಂಡಂತಹ ವ್ಯಕ್ತಿಗೆ ಬಹಳ ಸಮಾನ. ಅವ್ರು ಯಾವ ವ್ಯಕ್ತಿ ಹೆಂಡತಿ ಮಕ್ಕಳು ಸಲುವಾಗಲ್ಲ, ಈ ಆಕಳ ಸಲುವಾಗಿ ತಲೆ ಕೆಟ್ಟೋಯ್ತು, ಬಿಸಿ ಆಗ್ಬಿಟ್ಟು ತಲೆ ಕಂಠ. ಅವಾಗ ಅವನಿಗೆ ಕಂಠದಲ್ಲಿ ಇದಕ್ಕೆ ದಿವಸ ಗಮನ ಕೊಟ್ಟಿಲ್ಲ, ಈ ಆಕಳ ಕಡೆಗೆ. ಎಲ್ಲ ಆಕಳನ್ನು ಮೇಲೆ ಬಿಡುತ್ತಿದ್ದ, ಇದನ್ನು ಬಿಡುತ್ತಿದ್ದ. ಈಗ ಎಲ್ಲಿ ಹೋಗ್ತದೆ, ಏನ್ ಮಾಡ್ತದೆ ಅಂತ ಜವಾಬ್ದಾರಿಯಿಂದ ನೋಡ್ಬೇಕು ಅಂತ ಒಂದು ಒಳ್ಳೆಗೆ ಗಂಟೆಯನ್ನ ಕಟ್ಟಿದ್ದ. ಬೇರೆ ಆಕಳಿಗೆ ಕಟ್ಟಿಲ್ಲ, ಗಂಟೆಯನ್ನು ಕಟ್ಟಿದ್ದಾನೆ. ಎಲ್ಲಿ ಹೋದ್ರು ದಂಡನ್ನ ಆವಾಜ್ ಆಗ್ತಿತ್ತು. ಅದ್ರ ಬೆನ್ನತ್ತಿ ಹೋದ, ಬಿಡ್ಲಿಲ್ಲ ಅವನು. ಇದರ ಸಲ ಬಡಿಸ್ಕೊಂಡಿದ್ದಿಲ್ಲ, ಏನ್ರೆ ಮಾಡ್ತಿದ್ದೆ ನೋಡೋಣ ಅಂತ. ಅಥವಾ ಇದಕ್ಕೆ ಯಾರು ಆಕಳ ಹಾಲನ್ನ ಕರೆದುಕೊಂಡು ಹೋಗ್ತಾರೆ ಅವ್ರನ್ನಾದ್ರೂ ಪತ್ತೆ ಏನೊಂದು ವಿಚಾರ ಮಾಡೋಣ ಅಂತ ಹೇಳಿ ತಾನು ಧೇನು ಪ್ರಾಪ್ಯ ಅಂತ ವಲ್ಮೀಕಂ ದಿವ್ಯಂ. ಪ್ರತಿನಿತ್ಯ ಬರುವಂತೆ ಪಾಪ ಆಕಳು ಬ್ರಹ್ಮದೇವರು ಬಂದರು. ಆ ಹುಣಸೆ ಗಿಡದ ಬುಡಕ್ಕೆ ಒಂದು ಹೊತ್ತು ಆ ಹೊತ್ತಿನ ಮೇಲೆ ನಿಂತರು. ಹಾಲನ್ನು ಸುರಿಸ್ತಾ ಇದೆ. ಸುರಿಸ್ತಾ ಹೋಯ್ತು. ಓಹೋ, ಇಷ್ಟೆಲ್ಲ ಮಾಡ್ತದೆ ಇದು. ಇದಕ್ಕೆ ನನ್ನ ಮೇಲೆ ಏನು ದೇಶ ಸಾಧಿಸಬೇಕಂತ ಗೊತ್ತಿಲ್ಲ, ಆದ್ರೆ ಇಷ್ಟು ಇದರಿಂದ ನಾನು ಹೊಡೆಸಿಕೊಂಡಿದ್ದೇನೆ, ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಬಹಳ ಸಿಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಮನುಷ್ಯ ಸಿಟ್ಟಿಗೆ ಬಂದಾಗ ಏನ್ ಮಾಡ್ತಾನೆ ಅನ್ನೋ ಮೈ ಮೇಲೆ ಇರೋದಿಲ್ಲ ಅಂತಲಿಕ್ಕೆ ಇದು ದೊಡ್ಡ ದೃಷ್ಟಾಂತ. ಯಾಕೆ ಅಂತ ಅಲ್ಲಿ ಗೊತ್ತಾಗ್ತದೆ. ಅವನು ಸತ್ಯ ಹೋಗುವ ಪ್ರಸಂಗ ಬಂದ್ಬಿಡ್ತು ಅವನಿಗೆ. ಅಂದ್ರೆ ತನ್ನ ಒಂದು ಸಣ್ಣ ಹೊಡೆತಕ್ಕೆ, ತಾನು ಏಟು ತಿಂದಿದ್ದಕ್ಕೆ ಸಿಟ್ಟಿಗೆ ಬಂದ. ಆಮೇಲೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಂತ ಸಿಟ್ಟು ಬಂದು ಏನು ಮಾಡಬಾರದ ಕೆಲಸವನ್ನು ಮಾಡ್ಲಿಕ್ಕೆ ಹೋದ. ಸತ್ಯ ಹೋದ ವ್ಯಕ್ತಿ. ಅಂದ್ರೆ ಸಿಟ್ಟು ಮರಣಕ್ಕೆ ಕಾರಣ ಆಯ್ತು. ಹಾಗಾಗಿ ಸಿಟ್ಟು ಎಂದೂ ಮಾಡಬಾರದು.
ಎಷ್ಟವೋ ಅಷ್ಟೇ ಸಿಟ್ಟನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಇಂತಹ ದುರವಸ್ಥೆ ಬರುತ್ತದೆ ನಮಗೆ ಅಂತಲಿಕ್ಕೆ ನಿದರ್ಶನ ಪುರಾಣಕಾರರು ತಿಳಿಸಿಕೊಡ್ತಾರೆ. ವಲ್ಮಿಕಾಹ ಅವಾಗ ಉದ್ಧತ್ತಿ ತರಸ ಖಡ್ಗವನ್ನು ತೆಗೆದುಕೊಂಡ, ಕೊಡ್ಲೆ ತೆಗೆದುಕೊಂಡ, ವಧೋದ್ಯೋಗಂ ಸಮಾಚಾರ ಒಂದೇ ಹಾಕಬೇಕು ಇದನ್ನ ಅಂತ ಉದ್ಯುಕ್ತನಾದ. ಯದ್ದ ತದಾ ವಲ್ಮಿಕಾಹ ಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹರಿ, ಇನ್ನೇನು ಕೊಡ್ಲಿಯಿಂದ ಕುತ್ತಿಗೆಯನ್ನ ಕಡದೆ ಹಾಕಬೇಕು ಅಂತ ಹೊರಟಿದ್ದಾನೆ. ಅಷ್ಟರೊಳಗೆ ಪರಮಾತ್ಮ ಹುತ್ತಿನಿಂದ ಮೇಲೆ ಎದ್ದು ಬಂದು ಆ ಏಟನ್ನು ತನ್ನ ತಲೆಗೆ ತಾನು ತಿಂದ. ಸ್ವಭಕ್ತಹನಂ ಲೋಕೆ ಸ್ವಾತ್ಮಾರ್ಥಂ ಸಹತೇತು ಯಾ, ತಾನು ಯಾರು ದಿಕ್ಕಿಲ್ಲದೆ ಇದ್ದಾಗ, ಊಟ ಇಲ್ಲ, ನಿದ್ದೆ ಇಲ್ಲ, ಆವಾಸಕ್ಕೆ ಸ್ಥಾನ ಇಲ್ಲ, ಹುಳ ಕಡಿತಾ ಇದೆ, ಹೊಡ್ಸ್ಕೊತ್ ಕೂತಿದ್ದೀನಿ, ನಾನು ಕಳ್ಸ್ಕೊತ್ ಕೂತಿದ್ದೀನಿ, ಇಂಥ ಅವಸ್ಥೆಯಲ್ಲಿ ಯಾರೋ ಬಾಯಿನಲ್ಲಿ ಹಾಲು ಹಾಕ್ಲಿಕ್ಕೆ ಬಂದ್ರೆ ಅದನ್ನು ಕೊಲ್ಲಿಕ್ಕೆ ಬರ್ತಾನೆ ನಾವು, ಅದಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನನ್ನ ಭಕ್ತ ಇದು ಅಂತ ಹೇಳಿ ಎದ್ದು ಮೇಲೆ ಬಂದು ಅದಕ್ಕೆ ಆಗುವಂತ ಹೊಡೆತವನ್ನ ಏಟನ್ನ ತಾನು ತಿಂದ. ಸರೇವ ನರಕಂ ಮುಂದೆ ಯಾವದಿಂದ ಯಾವ ಚಂದ್ರತಾರಕ ಇಲ್ಲದೆ ಇದ್ರೆ ಏನಾಗ್ತದೆ, ನರಕಕ್ಕೆ ಹೋಗಿ ಬೀಳುವ ಪ್ರಸಂಗ ಬರ್ತದೆ. ಯಾರು ನಮಗೆ ಉಪಕಾರ ಮಾಡಿರುತ್ತಾರೋ ದೇವರೆರಡೂ ತೋರಿಸ್ತಾನ. ಭಕ್ತರಿಗೆ ಏನೇ ಅಪಾಯ ಬಂದರೂ, ಎಂಥ ಪ್ರಸಂಗದಲ್ಲಿದ್ದರೂ ಈಗ ಅವನು ಯಾವ ರೀತಿಯಿಂದ ಉಪಕಾರ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ, ಆದ್ದರಿಂದ ಹಣ ಇಲ್ಲ, ಅವನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ, ರಾಜರಿಲ್ಲ, ಭಟ್ರಿಲ್ಲ, ಕಿಂಕರಿಲ್ಲ, ಏನೂ ಇಲ್ಲ. ಒಬ್ಬನೇ ಏಕಾಕಿಯಾಗಿ ಒಂದು ಹುತ್ತಿನಲ್ಲಿ ಅವನಿಗೆ ಯಾರು ಕೊಟ್ಟರೆ ಬದುಕ್ತಾನೇನೋ ಅಂತ ಇದ್ದಾನೆ ಪರಮಾತ್ಮ. ನೋಟಕ್ಕೆ ನಾಟಕ ಮಾಡ್ಲಿಕ್ಕೆ ಈ ಅವಸ್ಥೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ? ಆ ರಕ್ಷಣೆ ಮಾಡಬೇಕು ಅಂದ್ರೆ ಆ ಏಟನ್ನು ತಾನು ತಿನ್ನದೇ ಹೊರತು ಬೇರೆ ಏನು ಅವನ ಹತ್ರ ಉಪಾಯ ಇಲ್ಲ. ಹಾಗಾಗಿ ಉಪಕಾರ ಮಾಡಿದವರಿಗೆ ಆಪತ್ತು ಬಂದಾಗ ರಕ್ಷಣೆ ಮಾಡುವುದು ಅತ್ಯಂತ ಪರಮಧರ್ಮ ಅನ್ನೋದನ್ನ ತಿಳಿಸ್ತಾನೆ. ಅಷ್ಟೇ ಅಲ್ಲ, ನಾನು ರಕ್ಷಣೆ ಮಾಡೇ ಮಾಡುತ್ತೇನೆ ನನ್ನ ಭಕ್ತರಿಗೆ ಅಂತ ವಿಶ್ವಾಸವೂ ಕೊಡ್ತಾನೆ. ಒಂದು ಸಮಾಜದ ಮುಖವಾಗಿ ಒಂದು ಸಂದೇಶವನ್ನು ಕೊಟ್ಟ. ಅದೇ ರೀತಿಯಾಗಿ ತಾನು ತನ್ನ ಭಕ್ತರಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಅಂತ ವಿಶ್ವಾಸವನ್ನು ಕೊಟ್ಟ. ಪ್ರಾಣಿಯಾದವನಿಗೆ ನಾನು ಭಕ್ತನಿಗೆ ನಾನು ಅನುಗ್ರಹ ಮಾಡ್ತೇನೆ ಅಂದ ಮೇಲೆ ಮನುಷ್ಯನಿಗೆ, ಬುದ್ಧಿವಂತನಿಗೆ, ತಿಳುವಳಿಕೆ ಇದ್ದವನಿಗೆ ನಾನೇನ್ ಮಾಡೋದಿಲ್ಲವಾ? ಅವಶ್ಯ ಮಾಡ್ತೇನೆ. ಇಲ್ಲಿ ನಾವು ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು. ದೇವರು ಯಾಕೆ ಎದ್ದು ಬಂದು ಏಟು ತಿನ್ಬೇಕು? ಏನಾದ್ರೂ ಮಾಡ್ಲಿಕ್ಕೆ ಬರ್ತಿಲ್ಲ, ಜೋರ್ ಒದರ್ಬೋದಾಗಿತ್ತು, ಸುಮ್ಮನಿರೋ ತಡಿ ಎಂದಿರ್ತಿದ್ದ ನಾವು. ಅಥವಾ ಬೇರೆ ಉಪಾಯವನ್ನಾದರೂ ಬೇಕಾದಷ್ಟು ಮಾಡ್ಲಿಕ್ಕೆ ಬರ್ತದೆ, ಬೇಕಾದಷ್ಟು ಕಲ್ಪಾಂತರಗಳಿವೆ. ಇಲ್ಲಿ ತಿಳಿದಿದ್ದು, ಇಲ್ಲಿ ಬಂದವರು ಯಾರು? ಬ್ರಹ್ಮದೇವರು. ಯಾವುದೇ ಒಂದು ಪ್ರಸಂಗದಲ್ಲಿ ನಮಗೆ ಆಪತ್ತು ಬಂದಾಗ ಹೆಂಡತೀರೇ ಕಾಪಾಡ್ತಾಳೆ, ಅಪ್ಪನೇ ಕಾಪಾಡ್ತಾನೆ, ಮಕ್ಕಳಾದರೂ ಕಾಪಾಡ್ತಾರೆ, ಅಥವಾ ಬೇರೆಯವರಾದರೂ ಬಂದು ಕಾಪಾಡ್ತಾರೆ. ನಾವು ದೇವರಲ್ಲಿ ಎಷ್ಟೆಷ್ಟು ಭಕ್ತಿ ಮಾಡಿರ್ತೇವೋ ಅಷ್ಟಷ್ಟು ನಮ್ಮ ಅತ್ಯಂತ ಹತ್ರ ಇದ್ದವರಲ್ಲಿ ಪರಮಾತ್ಮ ಹೊಕ್ಕಿ ನಮಗೆ ಬಂದು ಆಪತ್ತುಗಳನ್ನು ಪರಿಹಾರ ಮಾಡ್ತಿರ್ತಾನೆ. ಇಲ್ಲಿ ಯಾರಿಂದ ಪರಮಾತ್ಮ ಇನ್ನೊಬ್ಬರಲ್ಲಿ ಹೊಕ್ಕಿ ಕಾಪಾಡುವ ಪ್ರಸಂಗ ಇತ್ತು. ಸ್ವಯಂ ಸಾಕ್ಷಾತ್ ಬ್ರಹ್ಮದೇವರು. ನಾವು ನೀವುಗಳಿದ್ದರೆ ಪರಮಾತ್ಮನಿಂದ ದೂರ ಯಾವಾಗೋ ಪರಮಾತ್ಮನ ಸ್ಮರಣೆ ಮಾಡೋರು, ಯಾವಾಗೋ ಪರಮಾತ್ಮನ ಮೆಚ್ಚಿಸಿಕೊಳ್ಳೋರು, ನಮಗೆ ಸಮಯ ಸಿಕ್ಕಾಗ ದೇವರನ್ನು ಕೊಂಡಾಡುವರು. ನಾವೆಲ್ಲ ಅಖಂಡ ಯಾವಾಗಲೂ 4 ಮುಖಗಳಿಂದ ಪರಮಾತ್ಮನನ್ನು ಸದಾಕಾಲ ಸ್ಮರಣೆ ಮಾಡುವ ಬ್ರಹ್ಮದೇವರಿಗೆ ಆಪತ್ತು ಬಂದಂತೆ ಕಂಡಾಗ ಪರಮಾತ್ಮ ಇಲ್ಲದೆ ಇನ್ಯಾರ ರಕ್ಷಣೆ ಮಾಡೋದು? ಬೇರೆಯವರಿಗೆ ಬಂದ ಆಪತ್ತನ್ನು ಬೇರೆಯವರು ಹೋಗಿ ಪರಮಾತ್ಮ ಪರಿಹಾರ ಮಾಡುವ ಪ್ರಸಂಗ ಇದ್ದಾಗ, ಸ್ವಯಂ ಬ್ರಹ್ಮದೇವರಿಗೆ ಆಪತ್ತು ಬಂದಾಗ ಇನ್ಯಾರು ರಕ್ಷಣೆ ಮಾಡೋದು? ಪರಮಾತ್ಮನೇ ರಕ್ಷಣೆ ಮಾಡೋದು. ಬೇರೆಯವರ ಕಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಬೇರೆಯವರಿಗೆ ರಕ್ಷಣೆ ಮಾಡುವ ಸ್ವಯಂ ಬ್ರಹ್ಮದೇವರು, ಸ್ವಯಂ ಪರಮಾತ್ಮ. ಹಾಗಾಗಿ ಸಣ್ಣವರಿಗೆ ಬಂದ ಆಪತ್ತನ್ನು ದೊಡ್ಡವರು ಪರಿಹಾರ ಮಾಡ್ತಿರ್ತಾರೆ ಸಾಮಾನ್ಯವಾಗಿ, ಅಥವಾ ಸಣ್ಣವರಿಗೆ ಬಂದ ಆಪತ್ತನ್ನ ಅವರಿಗಿಂತ ಸಣ್ಣವರು ಪರಿಹಾರ ಮಾಡಬೇಕಾದಾಗ ದೇವರು ಪ್ರವೇಶ ಮಾಡಿ ಬುದ್ಧಿಯನ್ನು ಕೊಟ್ಟು ಪರಿಹಾರ ಮಾಡ್ತಿರ್ತಾನೆ, ಹೆಂಡತಿ, ಮಕ್ಕಳು ಇತ್ಯಾದಿಗಳಲ್ಲಿ. ಹಾಗಾಗಿ ಎಲ್ಲ ಕಡೆಗೂ ಪರಮಾತ್ಮನೇ ಆ ಬುದ್ಧಿಯನ್ನು ಧಿಯೋಯೋನ ಪ್ರಚೋದನೆ ಮಾಡುವಂತಹ ಪರಮಾತ್ಮ ಇಲ್ಲಿ ಸ್ವಯಂ ಬ್ರಹ್ಮದೇವರಿಗೆ ತಾನು ನಿಂತು, ಯಾಕೆ ಅವರಷ್ಟು ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ, ಜ್ಞಾನದಲ್ಲಿ, ಭಕ್ತಿಯಲ್ಲಿ, ವೈರಾಗ್ಯದಲ್ಲಿ, ಪರಮಾತ್ಮನ ನಾಮಸ್ಮರಣೆ ಮಾಡುವಲ್ಲಿ, ಪರಮಾತ್ಮನ ಸ್ತೋತ್ರ ಮಾಡುವಲ್ಲಿ ಅವರಷ್ಟು ಸಮಾನರಾದ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂದಮೇಲೆ ಸ್ವಯಂ ತಾನೇ ಖುದ್ದಾಗಿ ಬಂದು ತಾನು ಮೊದಲಂತೂ ಕುಠಾರೇಣ ಅನಿಶ್ಯತಿ ಚ ಗಾಂಕರ, ತಾನು ಏಟು ತಿಂದಾನೆ ಪರಮಾತ್ಮ. ಇತಿ ಅಮಾಕಂತ ಶ್ರೀನಿವಾಸೋ ವಿರಾಮಯ. ಯಾಕೆ? ಏಕೇನ ತುಳಸಿ ಮಾತ್ರ ತರೇನಾಪಿ ನರೋತ್ತಮಃ ಪೂಜೆಯನ್ ಭಕ್ತಿ ಭಾವೇನ ತಂ ರಕ್ಷಾಮಿ ಇತಿ ಅರ್ಪಣಃ. ಪರಮಾತ್ಮ ಎಷ್ಟೆಲ್ಲ ನಮಗೆ ಸಂಕೋಚ ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟೆಲ್ಲ ಸಂಕೋಚ ಮಾಡಿ
ತಾನು ಪರಮಾತ್ಮ. ಪೂಜೆ ಬಿಡಬೇಡಿ, ಪೂಜೆ ಮಾಡಿ. ಭೂ ಇಲ್ಲ ಇವತ್ತು, ಬೋರ್ ಹಚ್ಚೋರು ಯಾರು ಇಲ್ಲ ಇವತ್ತು, ಯಾರು ಮನೆಯಲ್ಲಿ ಇಲ್ಲ, ಯಾರು ಮತ್ತೆ ಸಹಾಯಕ್ಕೆ ಇಲ್ಲ. ಏನಾಗ್ತದ ಮಾಡ ಮಾರಾಯ. ಒಂದು ತುಳಸಿ ಪತ್ರ ಇಲ್ವಾ, ಪತ್ರ ಇಲ್ವಾ, ನೀರಿದೆ ಅಲ್ವಾ, ಏನಿದೆ ಅನ್ನೋದು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯವಿದೆಯೋ ಮಾಡು, ಬಿಡಬೇಡ ನೀವು. ಯಾರು ಹೇಳ್ತಾರೆ ಹೀಗೆ? ನಿಮಗೆ ಇವತ್ತು ಅಡಿಗೆ ಮಾಡೋದು ಊಟಕ್ಕೆ ಏನೂ ಇಲ್ಲ, ಸುಮ್ಮನೆ ನೀರು ಕೊಡ್ತೀನಿ, ಕುಡಿದು ಸುಮ್ ಕೊಡ್ರಿ ಮನ್ಯಾಗ ಅಂತ ಹೇಳಿ ಹೆಂಡತಿ ಹೇಳಿದ್ರೆ ಕೇಳ್ತೀವ ನಾವು? ಮಕ್ಕಳು ಹೇಳಿದ್ರೆ ಕೇಳ್ತೇವ? ಅಥವಾ ಗಂಡ ಹೆಂಡತಿ ಹೇಳಿದ್ರೆ ಕೇಳ್ತಾ? ಇಲ್ಲ, ಸಾಮಾನ್ಯದ ತೊಂಬರಿ ಬೇಕೇ ಬೇಕು ನಮಗೆ. ಇವತ್ತು ಹಠದಿಂದ ತರಿಸ್ತಾರೆ, ಹಠದಿಂದ ಮಾಡಿಸ್ಕೊಂಡು ತಿಂತೇವೆ. ಒಂದ್ ದಿವಸ ಒಂದು ಒಪ್ಪತ್ತಾದ್ರೆ ಆಯ್ತು, ಮಧ್ಯಾಹ್ನ ಮಾಡ್ಬೇಕಾ ಮತ್ತೆ ಅಂತ ಹೇಳಿ ನಾವು ಜಗಳಿಸಿ ಅಕ್ಕಿತ್ ಮಾಡಿ ನಾವು ಮೊದಲೇ ಎಲ್ಲ ಹೇಳ್ಕೊಟ್ಟಿರ್ತೇವೆ. ಹೀಗಿದ್ದಾಗ ಯಾರು ಪರಮಾತ್ಮ ಹೀಗೆ ಹೇಳಿಕ್ ಸಾಧ್ಯ? ಒಂದು ತುಳಸಿ ಪತ್ರ, ಒಂದು ಪತ್ರ, ಏನು ಭಕ್ತಿಯಿಂದ ನೀವು ಸಮರ್ಪಣೆ ಮಾಡ್ತೀರೋ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಸ್ವೀಕಾರ ಮಾಡಿ ನಿಮಗೆ ಬಂದ ಆಪತ್ತುಗಳನ್ನು, ಇಷ್ಟಾರ್ಥಗಳನ್ನ, ಆಪತ್ತು ಪರಿಹಾರ ಇಷ್ಟಾರ್ಥವನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳಬೇಕಾದಾಗ ಇದರ ಹಿನ್ನೆಲೆ ಎಷ್ಟಿದೆ ಅಂದ್ರೆ ಭಕ್ತಿ ದೃಢವಾಗಿರ್ಬೇಕು, ಅತ್ಯಂತ ದೃಢವಾದ ಭಕ್ತಿ ಇರಬೇಕು. ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತುವುದು ನಂಬಿಕೆ, ವಿಶ್ವಾಸ. ಇದು ಭಾರಿ ಗಟ್ಟಿಮುಟ್ಟಾಗಿರಬೇಕು ಅಂತ ಪರಮಾತ್ಮ ಅನೇಕ ದೃಷ್ಟಾಂತಗಳು, ಅನೇಕ ಹಿರಿಯರು, ಅನೇಕ ಸಜ್ಜನರು, ಅನೇಕ ಭಗವದ್ಭಕ್ತರ ಕಥೆಗಳು ನಾವು ಪುರಾಣದಲ್ಲಿ ಕೇಳಿ ಸಿಗ್ತದೆ. ಅದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು, ಯಾವ ಕಾಲಕ್ಕೂ ನಾವು ಅವಿಶ್ವಾಸಗೊಳ್ಳಬಾರದು. ಬರ್ತದೆ ಆಪತ್ತು, ಬರ್ತದೆ ವಿಪತ್ತು. ಆಪತ್ತು ವಿಪತ್ತುಗಳಿಲ್ಲದೆ ಇದ್ದವು ಯಾರು ಜಗತ್ತಿನಲ್ಲಿ ಎಲ್ಲಿವರೆಗೆ? ದೇವಾದಿ ದೇವತೆಗಳವರೆಗೆ. ಅಂದ ಮೇಲೆ ನಾವು ಸ್ವಲ್ಪ ಅಸಮಾಧಾನ ಆಗ್ತದೆ ಮನುಷ್ಯರಂತ ಮೇಲೆ, ಎಲ್ಲ ದೋಷಗಳು ನಮ್ಮಲ್ಲಿವೆ. ಆದರೆ ಅದನ್ನ ಆ ಕಾಲಕ್ಕೆ ಆದ ಅಸಮಾಧಾನಗಳನ್ನು ತೊರೆದು ದೇವರಲ್ಲಿ, ಗುರುಗಳಲ್ಲಿ ಮತ್ತೆ ಶರಣಾಗತರಾಗಿ ಮತ್ತೆ ಪುನಃ ನಮ್ಮ ಸಾಧನೆಯಲ್ಲಿ ನಾವು ತತ್ಪರರಾಗಬೇಕು. ಸ್ವಯಂ ದಧಾರ ತದ್ಭಾಗಂ ಮೌಲ್ಯೇಚ ಸ್ವೇಚ್ಛದ, ಇದೆಲ್ಲ ನಡೀತದೆ. ಇದನ್ನು ನೋಡಿ ಗೋಪಾಲೋ ಮರಣಿಯೋ, ನಾನು ಏನ್ ಮಾಡಿದೆ ಅಂತ ಅವನಿಗೆ ಎಚ್ಚರೇ ತಪ್ಪಿ ಸತ್ಯ ಹೋಗ್ಬಿಟ್ಟ ಮನುಷ್ಯ. ಹೊಡೆದಿದ್ದಾನೆ, ತಲೆ ಒಡೆದು ಹೋಯ್ತು. ಸಪ್ತತಾಲ ಪ್ರಮಾಣ, 7 ತೆಂಗಿನಕಾಯಿ ಗಿಡ ಎಷ್ಟು ಎತ್ತರೋ ಅಷ್ಟು ಎತ್ತರ ಪರಮಾತ್ಮ ರಕ್ತ ಸಿಡಿದಿದ್ದಂತೆ. ಪರಮಾತ್ಮನಿಗೆ ರಕ್ತ ಇಲ್ಲ, ಮಾಂಸ ಇಲ್ಲ, ಅಸ್ಥಿಗಳಿಲ್ಲ, ಏನೂ ಇಲ್ಲ ಪರಮಾತ್ಮನಿಗೆ, ಸಚ್ಚಿದಾನಂದ ವಿಗ್ರಹ. ಆದರೂ ಕೂಡ ನನಗಿಷ್ಟು ಗಾಯವಾಗಿದೆ ಅಂತ ಪರಮಾತ್ಮನಿಗೆ ಪುರಾಣದಲ್ಲಿ ತಿಳಿಸಬೇಕಾಗಿತ್ತೇನೋ. ಹಾಗಾಗಿ ಆ ಪರಮಾತ್ಮ ಈ ನಾಟಕ ಮಾಡ್ತಾ ಇದ್ದಾನೆ. ಏವಂ ಕೋಲಾಹಲಂ ದುಷ್ಪ, ಈ ಎಲ್ಲ ಕೋಲಾಹಲವನ್ನು ನೋಡಿ ತಾನು ಸತ್ತೋಗ್ಬಿಟ್ಟಿದ್ದಾನೆ. ಆಗ ಆ ಆಕಳು ಬ್ರಹ್ಮದೇವರು ನನ್ನ ಸ್ವಾಮಿಗೆ ಇದೇಟಾಯಿತು, ರಕ್ತ ಹರಿತಾ ಇದೆ ಅಂತ ಹೇಳಿ ಕಳೆದುಕೊಳ್ಳದೇನೆ ಒದ್ದಾಡಿ 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 ಗುಡಿನ ಪರಿಚಕ್ರಿಯಿಂದ ರಾಜಾಕ್ರಿಯೆ ರಾಜವಂತಿದೆ. ರಾಜನ ಹತ್ರ ಓಡಿ 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 ಬಂದಾಗ ಸಭೆ ಮಧ್ಯದಲ್ಲಿ ಬಂದಿದೆ, ರಾಜನ ಹತ್ರ ಬಂದಿದೆ. ಒದ್ದಾಡೋದನ್ನು ನೋಡಿ ಏನಾಯ್ತು? ಕರು ಕಳೆದೋಗಿದೆ ಇದ್ರದ್ದು, ಅಥವಾ ಗೋಪಾಲಕನ ಏನೋ ಎಲ್ಲೋ ಹೋಗಿದ್ದಾನ, ಇದನ್ನು ನೋಡ್ಕೊಳ್ಳಿಕ್ಕೆ ಆಗಿಲ್ಲ, ಹಸಿನಾಗಿದ್ದ, ಮೀನ್ಸ್ ಏನಿದು ಗೊತ್ತಾಗಲಿಲ್ಲ. ಆಗ ಯಾರೋ ತಿಳಿದವರು ಹೇಳಿದ್ರು, ಇಲ್ಲ ಇದಕ್ಕೇನೋ ಸೂಚನೆ ಮಾಡುವ ಹಂತ ನಮಗೆ ಕಾಣ್ತಾ ಇದೆ, ಇದೇನೋ ಸೂಚನೆ ಮಾಡಬೇಕಾಗಿದೆ ನಮಗೆ. ಹೌದಾ? ಇದನ್ನೇ ಒಬ್ಬ ಭಕ್ತನಿಗೆ ಹೇಳಿ ಕಳಿಸ್ತಾನೆ, ಕಿಂಕರನಿಗೆ, ಹೋಗು ಇದ್ರ ಜೊತೆಗೆ ಹೋಗು, ಗವಾಸಾರ್ಥಂ ಗಚ್ಚ ಚಾರ ಹೋಗು, ಇದ್ರ ಜೊತೆಗೆ ಹೋಗು, ಎಲ್ಲಿ ಕರ್ಕೊಂಡು ಹೋಗ್ತದೆ, ಏನ್ ಮಾಡ್ತದೆ ನೋಡಿ ನನಗೆ ಸುದ್ದಿ ತಿಳಿಸ್ತೇನೆ ಅಂದಾಗಾಯ್ತು. ವಿಧಿರಾಜ್ಞಾ ಸಮಾಪ್ತ, ಅದಕ್ಕೆ ಅರ್ಥ ಆಯ್ತು. ಹೋದು ಆಕಳು ಕರೆದುಕೊಂಡು ಹೋಯ್ತು. ಹೇಗಿದೆ ನೋಡ್ರಿ, ಆಕಳು ಕರೆದುಕೊಂಡು ಹೋಯ್ತು. ಆರೋಗ್ಯ ವೆಂಕಟಗಿರಿ ಪರಮಾತ್ಮ ಇದ್ದಂತಹ ವಲ್ಮಿಕ, ಅದರ ಹತ್ರ ಹೋದ್ರೆ ಪೂರ್ಣ ವಲ್ಮಿಕ ರಕ್ತ ತುಂಬಿ ಹೋಗಿದೆ. ಮನೆಯಲ್ಲಿ ಮಳಿ ಜೋರಾದಾಗ ಮನೆಯಲ್ಲಿ ನೀರು ಬರ್ತಾವ ಕೆಲವೊಮ್ಮೆ, ಹಾಗೆ ಹುತ್ತಿನಲ್ಲಿ ಪೂರ್ಣ ರಕ್ತ ತುಂಬಿ ಹೋಗಿದೆ. ರಕ್ತವೃಷ್ಟಿ ಘೋರತಾರಾಂ ಸಪ್ತತಾರ ಪ್ರಮಾಣಿಕಾಂ, ತುಂಬಿ ಹರಿದ ನೋಡಿ, ಅದನ್ನು ನೋಡಿ ಜಗಾಮರ ಹೋಮಂದಿರ ಓಡಿ ಬಂದವನು. ಸ್ವಾಮಿ ಸುತ್ತಮುತ್ತಲ ರಕ್ತ, ಏನೋ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಯಾನಕ ಅವಸ್ಥೆ ಪರಿಸ್ಥಿತಿ. ಹಾಗಾಗಿ ಏನಾಗಿದೆ ಗೊತ್ತಿಲ್ಲ, ಸ್ವಾಮಿ ನೀವೇ ಬರಬೇಕು ಅಂದಾಗ ಆ ರಕ್ತವೃಷ್ಟಿ, ಆ ರಕ್ತದ ಮಳೆ ಇದ್ದಂತೆ ಅವನು ಆಗುದು ಸ್ವಲ್ಪ ಆಗಿರ್ತದೆ. ಕೆಲವರಿಗೆ ರಾಜನ ಮುಂದೆ ಹೇಳಬೇಕಾದಾಗ ಸ್ವಲ್ಪ ನಾಟಕ ಮಾಡಿ ಹಾಗಾಗಿದೆ, ಈಗ ಕೆಲಸ ಹೇಳ್ತಿರ್ತಾರಲ್ಲ, ಸ್ವಲ್ಪ ಇವ್ರು ರಾಜನೇ ಬರಬೇಕು, ಹಾಗೆ ಬರಬೇಕು, ಹೀಗೆ ಅಂತ ಹೇಳಿ ನಾವು ಸ್ವಲ್ಪ ಉಬ್ಬಿಸಿ ಹೇಳಿದೇವಲ್ಲ, ಹಾಗೆ ಆದದ್ದಕ್ಕಿಂತ ಹೆಚ್ಚು ಇವನು ಹೇಳಿದ. ಆರೋಗ್ಯ ನರವಾಹನ ಅವ ಬಂದ, ಪಾಪ ರಾಜ ಬಂದು ನೋಡ್ತಾನೆ. ಶೀಘ್ರ ಆಗಚ್ಚನ್ ಶಾಸನಂ ವಲ್ಮಿಕಸ್ಯ ಅಂತೆ, ಆ ವಲ್ಮಿಕ ಗೊತ್ತಿನ ನಂತರ ಬಂದು ಬದಲ್ತಾ ಕೇಳ್ತಾನೆ, ಯಾರಿದ್ದೀರಿ ಇಲ್ಲಿ, ಏನಾಯ್ತು, ಇಷ್ಟೆಲ್ಲ ರಕ್ತ ಯಾಕೆ ಬಂದಿದೆ, ಕಿವಿದಂಭೋ ಮಹತ್ ಕಷ್ಟಂ, ಯಾರು ಇಷ್ಟು ಆಪತ್ತಿಗೆ ಒಳಗಾಗಿದ್ದೀರಿ, ಗೋಪಾಲ ಸತ್ತು ಬಿದ್ದಿದ್ದಾನೆ, ಏನಾಗಿದೆ ಇಲ್ಲಿ, ಯಾರು ಬಂದಿದ್ದಾರೆ ದುಷ್ಟರು ಅಂತ
ತಾನು ತನಗೇನು ಹೇಳಬೇಕಾಗಿತ್ತು ಹೇಳಿದ. ಧೇನುಪಾಲಸ್ಯ ವರ್ಣಂ ವಲ್ಮಿಕಂ ರಕ್ತಪೂರಿತಂ, ಧೇನುಪಾಲಕ ಸತ್ತಬಿದ್ದಾನೆ, ವಲ್ಮಿಕ ಪೂರ್ಣ ರಕ್ತ ತುಂಬಿ ಹೋಗಿದೆ. ಗವಾಮೃತಂ ಕಥನಂ ಕಿವಿದಂ ವೆಂಕಟಾಚಲೇ, ನನ್ನ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲದೆ ಇದ್ದಂತೆ ಏನು ನಡೀತಾ ಇದೆ ಇಲ್ಲಿ ಜೋರಾಗಿ ಗರ್ಜನೆ ಮಾಡಿದ. ಇತಿ ಶ್ರುತ್ವ, ದೇವರಿಗೆ ಕಿವಿಗೆ ಶಬ್ದ ಕೇಳಿತು. ಎದ್ದು ಮೇಲೆ ಬಂದ. ಶ್ರುತ್ವ ವಲ್ಮಿಕಸ್ಥೋ ಜಗತ್ಪತಿ, ಎದ್ದು ಬಂದಾಗ ಬಂದವನೇ ಬಂದು ನೀನ್ ರಾಜನ? ಹೌದು ಸ್ವಾಮಿ ನಾನು ರಾಜ. ಏನಿದು ಏನು ವಿಚಾರ ಮಾಡಿದ್ರು? ಪಾಪಿಷ್ಟು ಸಿದ್ಧರಾಚಾರ ರಾಜ್ಯೈಶ್ವರ್ಯ ಮದೋದ್ಧತ ಅನಾಥ ಭಕ್ತಿಹೀನಂ ದರಿದ್ರ ಮನಚಾರಣ. ಏನೋ ಮುಚ್ಚಿದ್ದಿ ನೀನು, ದುರಾಚಾರಿ, ಪಾಪಿಷ್ಟ, ರಾಜ್ಯ ಭೋಗ ಐಶ್ವರ್ಯದಿಂದ ನೀನು ಗರ್ವಿತನಾಗಿದ್ದಿ, ಸ್ವಕ್ಕಿ ಬಂದಿದ್ದಿ ಅನಿಸ್ತದೆ. ಅನಾಥನಾದ ಯಾವ ಭಕ್ತಗಳಿಲ್ಲದೇನೆ ದರಿದ್ರ ಮನಚಾರಿಯಾದ ನನಗೆ ಮಾತೃ ಇಲ್ಲ, ಪಿತೃ ಇಲ್ಲ, ಭಾರ್ಯ ಇಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ನಿಜವಾಗಿ ಪರಮಾತ್ಮನಿಗೆ ಯಾರೂ ಇಲ್ಲ. ತಂದೆ ತಾಯಿಗಳು ಯಾರಿದ್ದಾರೆ? ಯಾರು ಇಲ್ಲ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ. ಭಾರ್ಯ ಇದ್ದಾರೆ, ಆದರೆ ಈಗಿಲ್ಲ. ಯಾವ ಬಂಧು ಬಾಂಧವರು ಇಲ್ಲಿಲ್ಲ. ಸಭಾತ್ಮಹೀನ ಕಟಹ ಕುಟಾರೇಣ ಅಸಿಧಾರೇಣ ಕಾಣಿತವನು ರೂಪಶ್ರೇಷ್ಠ. ನಿನ್ನ ಬಾಲಕ ಬಂದು ನಮಗೆ ತಲೆ ಹೊಡೆದಾಗಿದ್ದಾನೆ. ಇಷ್ಟು ಜೋರಘಾತವಾಗಿದೆ. ಬುದ್ಧಿನ ನಿನಗೆ ಸರಿಯಾದ ರಾಜ್ಯ ಪರಿಪಾಲನೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಿನಗೆ ಶಾಪ ಕೊಡ್ತೇನೆ, ನೀವು ವಿಷಾದನಾಗಿ ಹೋಗು ಅಂತ ಶಾಪ ಕೊಟ್ಬಿಟ್ಟ. ಅವ ನಡಿಗೆ ಹೋದ. ರಾಜ ತೋಟರಾಜ ಏನು ಗೊತ್ತಿಲ್ಲ, ಇಲ್ಲಿ ಬಂದ ಆಪತ್ತು ಪರಿಹಾರ ಮಾಡಬೇಕು ಅಂತ ನಾನು ರಾಜನ ಆ ಚಾರಣ ಮಾತನ್ನು ಕೇಳಿ ಓಡಿ ಬಂದೆ. ಸ್ವಾಮಿ ನೀನ್ಯಾಕೆ ನನಗೆ ಶಾಪ ಕೊಟ್ಟಿ? ನಾನು ಏನು ತಪ್ಪು ಮಾಡಿದ್ದೆ? ಏನೋ ತಪ್ಪು ಮಾಡಿದ್ದು ರಾಜ ಗೋಪಾಲಕ, ಅವನು ಹೊಡೆದಿದ್ದಾನೆ. ಅದು ಅವನು ಯಾರೋ ಹೊಡಿಲಿಕ್ಕೆ ಹೋಗಿದ್ದ. ಇವನೇನು ಹೊಡಿಬೇಕು ಅಂತ ಉದ್ದೇಶ ಇದ್ದಿತ್ತು. ನೀನು ದೊಡ್ಡವನಾಗಬೇಕು ಅಂತ ಹೇಳಿ ನನ್ನ ಭಕ್ತರಿಗೇನು ಆಪತ್ತು ಬರಬಾರದು ಅಂತ ಹೇಳಿ ನೀನು ತಲೆ ಹೊಡಿಸ್ಕೊಳ್ಳಿಕ್ಕೆ ನೀನು ಮುಂದೆ ಬಂದಿ. ಯಾರಿಗೂ ಏನು ತಪ್ಪಿದ್ದು, ತಪ್ಪು ಮಾಡಿಸಿಕೊಂಡವನು ನೀನು. ಇನ್ನೊಬ್ಬರಿಗೆ ಹೊಡ್ಲಿಕ್ಕೆ ಹೋದಾಗ ನಡುವು ಯಾಕೆ ಬರಬೇಕು? ನೀನು ನಡುವು ಬಂದಿದ್ದಾನೆ ಪರಮಾತ್ಮ. ಭಕ್ತರಿಗೆ ಯಾವ ಆಪತ್ತು ಬರಬಾರದು ಅಂತ ನಡುವು ಬಂದ. ತಾನು ದೊಡ್ಡವನಾದ, ಹಿರಿತನ ಮಾಡಿದ. ಅಷ್ಟಲ್ಲೇನೆ ತಪ್ಪು ಮಾಡಿದ್ದು ಗೋಪಾಲಕ, ನನಗೇನು ಸಂಬಂಧ ಇಲ್ಲ. ಆದ್ರೆ ನಾನು ಶಾಪಕ್ಕೆ ಒಳಗಾದ. ಹಾಗಾಗಿ ಇದೆಲ್ಲ ಪರಿಸ್ಥಿತಿ ನೋಡಿದ್ರೆ ನೀನು ಸಾಮಾನ್ಯ ಏನಾಗಿರ್ತದೆ, ಹಸಿವಿಯಾದಾಗ ಮನುಷ್ಯನಿಗೆ ಅಥವಾ ತನಗೆ ಏನಾದ್ರೂ ಬೇಕಂತಂದಾಗ ಸಿಗದೇ ಇದ್ದಾಗ ಮನುಷ್ಯ ಒದ್ದಾಡಿ ಸಿಟ್ಟಿಗೆ ಬಂದಿರ್ತಾನೆ. ಬಹಳ ಸಿಟ್ಟಿಗೆ ಬಂದ ಅನಿಸ್ತದೆ, ಸಿಟ್ಟಿಗೆ ಬಂದ ನನಗೆ ಹಸಿವೆ ಆಗಿರ್ಬೇಕು, ಊಟಕ್ಕೆ ಹಾಕಿ ಅವನಿಗೆ ಅಂತಂತಾರೆ. ಮನುಷ್ಯನಿಗೆ ಹಸಿವಿ ಬಹಳ ತಡ್ಕೊಳಕ್ ಆಗದೆ ಇದ್ದಾಗ ಊಟಕ್ಕೆ ಹಾಕ್ತಾರೆ ಮನುಷ್ಯ. ಅಥವಾ ಹಣ ಬೇಕು ಅಂದ್ರೆ ಬೇರೆ ಏನ್ ಬೇಕು ನೋಡು ಇಲ್ಲಂದ್ರೆ ಅಂತ ಹೇಳಿ ಅವನಿಗೆ ಬೇಕಾದದ್ದನ್ನು ಕೊಟ್ರೆ ತಾನು ಶಾಂತನಾಗ್ತಾನೆ. ಹಾಗೆ ಇಲ್ಲಿ ತಾನು ಸಿಟ್ಟಿಗೆ ಬಂದದ್ದು ಪರಮಾತ್ಮ ತನಗೆ ಆದ ಆಘಾತದಿಂದ ತನಗೆ ಆದಂತಹ ಯಾವ ಗಾಯವಿದೆಯೋ ಆ ಗಾಯದಿಂದ ಸಂತಪ್ತನಾದ ಪರಮಾತ್ಮ ತಾನು ಸಿಟ್ಟಿಗೆ ಬಂದ ಯಾರಾದ್ರೂ ಮುಂದೆ ಬಂದರೆ ಸಾಕು ಆ ಸಿಟ್ಟನ್ನು ಅವನ ಮೇಲೆ ಹೇರಿ ನಾನು ಶಾಂತನಾಗಬೇಕು ಅಂತನ್ನುವ ಭಾವನೆಯಲ್ಲಿ ಪರಮಾತ್ಮ ಇದ್ದೇನೋ ಎಲ್ಲರಂತೆ ಅಂತ ತೋರ್ತದೆ. ಈ ಶಾಪ ಕೊಟ್ಟಿದ್ದ ನೋಡಿದ್ರೆ ನಾವು ಸಾಮಾನ್ಯ ಹಾಗೆ ಮಾಡಿರ್ತೇವೆ. ಮಕ್ಕಳು ಏನೋ ಕೆಟ್ಟ ಕೆಲಸ ಮಾಡಿ ಹೋಗಿರ್ತಾರೆ, ಮಾಡಬಾರದನ್ನ ಅಸ್ತವ್ಯಸ್ತ ಮಾಡಿ ಹೋಗಿರ್ತಾರೆ, ಹೆಂಡತಿಗೆ ಬೈತಾಗುತ್ತಿರ್ತೇವೆ. ಅಥವಾ ಹೆಂಡತಿ ಮಾಡಿದ್ದನ್ನ ಮಕ್ಕಳಿಗೆ ಬೈತಿರ್ತೇವೆ. ಅಥವಾ ತನ್ನಲ್ಲೇ ಏನೋ ಅಪರಾಧ ಆಗಿರ್ತದೆ, ನೀವು ಮಾಡಿ, ನಾನ್ ಮಾಡಿಲ್ಲ ನೀನೇ ಮಾಡಿ ಅಂತ ಹಾಕ್ತದೆ. ಒಟ್ಟಾರೆ ಆ ಸಿಟ್ಟನ್ನು ಪರಿಹಾರ ಮಾಡು, ಇನ್ನೊಬ್ಬರನ್ನೇ ನಾವು ದೂಷಣೆ ಮಾಡಿ ಆ ಸಿಟ್ಟನ್ನು ಪರಿಹಾರ ಮಾಡುವ ಸ್ವಭಾವ ನಮ್ದೆಲ್ಲ ಇರುತ್ತೆ. ಹಾಗೆ ಪರಮಾತ್ಮನು ಇಲ್ಲಿಯೂ ತಾನು ತೋರಿಸ್ತಾ ಇದ್ದಾನೆ ಅಂತ ಅನಿಸ್ತದೆ. ಆದ್ರೆ ನಿರ್ಣಯ ಕೊಡುತ್ತದೆ ಶಾಸ್ತ್ರ. ಪರಮಾತ್ಮ ಮಾಡಿದ್ದು ಅತ್ಯಂತ ಯೋಗ್ಯ. ನಮ್ಗೆಲ್ಲರಿಗೂ ಸಂಬಂಧಪಟ್ಟ ಒಂದು ಮಾತನ್ನು ಹೇಳ್ತಾನೆ ಪರಮಾತ್ಮ. ಪ್ರತಿ ಬಾರಿ ಚರಿತ್ರೆಯಿಂದ ಕೇಳುತ್ತೇವೆ, ಆದರೆ ಅನೇಕ ವಿಷಯಗಳನ್ನು ನಾವು ಸ್ಪರ್ಶ ಮಾಡದೆ ಮುಂದೆ ಹೋಗಿರುತ್ತೇವೆ. ಯಜಮಾನ ಗೃಹಿಣಿಯಸ್ತು ವಿಚಾರ ಪರೋಭವೇ ಸ್ತ್ರೀ ಪುತ್ರಾಂತಿ ಕೃತಂ ಕರ್ಮ ತಸ್ಯಾನಿಷ್ಟಕರಂ ಇದು. ಇದೊಂದು ಕೇಳಿ ಮುಗಿಸೋಣ. ನೋಡ್ರಿ, ಮನೆಯಲ್ಲಿ ಮಕ್ಕಳು ತಾನು ಏನೇ ತಪ್ಪು ಮಾಡಿದರೆ ಮಕ್ಕಳಿಗೆ ಅಥವಾ ಯಾರೋ ಬಗಲಿಗೆ ಮನೆಯಲ್ಲಿ ಇದ್ದವರಿಗೆ, ಪಕ್ಕದ ಮನೆಯಲ್ಲಿದ್ದ ಮಗನಿಗೆ ನನ್ನ ಮಗ ಹೋಗಿ ಹೊಡೆದಾಗ ಅವಾಗ ಅವನಿಗೆ ಏನಾದ್ರು ಅಂತಾರ, ಅಥವಾ ಅವನ ತಂದೆ ಆದದ್ದಕ್ಕೆ ನಮಗೆ ಬಂದು ಏನಾದ್ರು ಅಂತಾರ, ನಮಗೆ ಬಂದು ಬೈತಾರ. ಮೊದಲಿಗೆ ಅವನಿಗೆ ಜಬರಿಸ್ರಿ, ತಿಳುವಳಿಕೆ ಹೇಳ್ರಿ, ಬುದ್ಧಿ ಮಾತು ಹೇಳ್ರಿ. ಸುಮ್ಸುನೆ ಬಂದು ಜಗಳಾಡ್ತಾನೆ, ನನ್ನ ಮಗನ ಜೊತೆಗೆ ಬಾಳು ಪಡೆದಿರ್ತಾನೆ, ಬ್ಯಾಟ್ ಹೊಡಿತಾನೆ, ಅದು ಮಾಡ್ತಾನೆ, ಏನೋ ಕಥೆಗಳು ಹೇಳ್ತಾರ. ಹಾಗೆಲ್ಲ ಮಾಡ್ತಾನೆ ಅಂತ ಹೇಳಿ ತಂದೆ ತಾಯಿಗೆ ಬಂದು ಮಕ್ಕಳು ಕಂಪ್ಲೇಂಟ್ ಹೇಳ್ತಾರೆ. ನಾವು ಕೃಷ್ಣಾವತಾರದಲ್ಲಿ ಕೃಷ್ಣನ ಚರಿತ್ರೆಯಲ್ಲಿ ಕೇಳಿದ್ದೇವೆ. ಗೋಪಿಕಾಗೆ ತನ್ನ ಕೃಷ್ಣನ ಗೆಳೆಯರೆಲ್ಲ ಬಂದು ಅಥವಾ ಗೋಪಿಕಾ ಸ್ತ್ರೀಯರು ಬಂದು ಬೆಣ್ಣೆ ಕದಿತಾನೆ, ಹಾಗೆ ಮಾಡ್ತಾನೆ ಅಂತ
ನಂದ ಯಶೋಧಕ್ಕೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು, ಚಾಡಿ ಹೇಳ್ತಾ ಇದ್ರು ಅಂತ ಕೇಳ್ತೇವೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನು, ಎಲ್ಲ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ, ಹೆಂಡತಿಯ ಜವಾಬ್ದಾರಿ, ಮನೆಯ ಜವಾಬ್ದಾರಿ ಯಾರಿಗಿರ್ತದೆ? ಯಜಮಾನನಿಗೆ ಇರ್ತದೆ. ಹಾಗಾಗಿ ಯಾರೇ ಕಡೆಯಿಂದ ಏನೇ ತಪ್ಪಾದರೂ ಅದು ಯಜಮಾನನಿಗೆ ಹೊರೆ, ಯಜಮಾನನ ತಲೆಗೆ ಇರ್ತದೆ. ಯಾರೇ ಕಡೆಯಿಂದ ಏನೇ ಪುಣ್ಯ ಆದರೂ ಯಜಮಾನನಿಗೆ ಸಂಬಂಧ ಇರ್ತದೆ. ಯಜಮಾನ ಮಾಡಿದ ಪುಣ್ಯ ಎಲ್ಲರಿಗೆ ಹಂಚುತ್ತದೆ, ಆದ್ರೆ ಯಜಮಾನ ಮಾಡಿದ ಪಾಪ ಎಲ್ಲರಿಗೆ ಹಂಚುವುದಿಲ್ಲ. ಉಳಿದವರೆಲ್ಲ ಮಾಡಿದ ಪಾಪ ಯಜಮಾನ ಬಂದದ್ದು. ಇದೇ ಚಿತ್ರ ಇರೋದು. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಬರ್ತದೆ, ಮಕ್ಕಳಿಗೆ ಬರ್ತದೆ, ಮೊಮ್ಮಕ್ಕಳಿಗೆ ಬರ್ತದೆ. ನಮ್ಮ ಪೂರ್ವಜರೆಲ್ಲ ಹೀಗೆ ಮಾಡಿದ್ದಲ್ಲಿ ಅದಕ್ಕೆ ನಾವು ಆರಾಮಾಗಿದ್ದೇವೆ ಅಂತ ನಾವು ಅಂತಿರ್ತೇವೆ. ಆದರೆ ನಾವು ಮಾಡಿದ ಪಾಪ ಇನ್ನೊಬ್ಬರಿಗೆ ಬರುವುದಿಲ್ಲ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಬರುವುದಿಲ್ಲ, ನಮಗೇ ಬರ್ತದೆ. ಅದು ವೈಯಕ್ತಿಕವಾದದ್ದು. ಪುಣ್ಯ ಮಾತ್ರ ಎಲ್ಲರಿಗೆ ಹಂಚುತ್ತೆ, ಪಾಪ ಮಾತ್ರ ಕೆಲವೊಮ್ಮೆ ಬರ್ತದೆ, ಆದ್ರೆ ವೈಯಕ್ತಿಕವಾಗಿ ಬಹಳ ಇರ್ತದೆ. ಹಾಗಾಗಿ ಈ ರಾಜ್ಯಕ್ಕೆ ರಾಜ ಯಾರು? ನೀನು. ಈ ರಾಜ ಅಂತಂದ ಮೇಲೆ ಎಲ್ಲರಿಗೂ ರಾಜ ನೀನು. ನಿನ್ನ ಹೆಂಡತಿ ಮಕ್ಕಳಿಗೆ ಅಷ್ಟೇ ರಾಜನಲ್ಲ ನೀನು, ಎಲ್ಲರಿಗೂ ರಾಜ ಅಂತಂದ ಮೇಲೆ ಇಲ್ಲಿ ರಾಜ್ಯದಲ್ಲಿ ಆಗುವ ಪುಣ್ಯ ಪಾಪಗಳಿಗೆ ಹೊಣೆಗಾರನೇ ನೀನು. ಅಂದಮೇಲೆ ಈ ಗೋಪಾಲಕ ಮಾಡಿದ ತಪ್ಪು ಅವನಿಗೆ ಕೊಡಬೇಕು ಶಿಕ್ಷೆ ಅಂತಂದ್ರೆ ಅವನು ಸತ್ಯ ಹೋಗ್ಬಿಟ್ಟಿದ್ದಾನೆ. ನೀನು ಉಳಿದವರು ಯಾರು? ನೀನು. ಹಾಗಾಗಿ ನೀನು ಸರಿಯಾಗಿ ಧರ್ಮಕರ್ಮಗಳನ್ನ ಮಾಡಿದ್ದಿ ಅಂತಾದ್ರೆ ಈ ಅಪಪ್ರಚಾರ ಅಥವಾ ಈ ಅಪಚಾರ ಈ ರಾಜ್ಯದಲ್ಲಿ ಆಗ್ತಾನೆ ಇದ್ದಿದ್ದಿಲ್ಲ. ಆಗಿದೆ ಅಂತಂದ್ರೆ ನಿನ್ನಿಂದ ಅಪರಾಧ ನಡೀತಿದೆ. ಹಾಗಾಗಿ ನಾನು ನಿಮಗೆ ಶಾಪ ಕೊಟ್ಟಿದ್ದು ಉತ್ತಮನೇ, ಒಳ್ಳೆ ರೀತಿನೇ ಅಂತ ಪರಮಾತ್ಮ ಅದನ್ನ ಸಮರ್ಥನೆ ಮಾಡ್ಕೊಳ್ತಾನೆ, ಪುರಾಣಕಾರರನ್ನು ಸಮರ್ಥನೆ ಮಾಡ್ತಾರೆ. ತಪ್ಪು ಇಲ್ಲದೇನೆ ನಾನು ಶಾಪ ಕೊಟ್ಟಿದ್ದೇನೆ, ತಿಳಿದುಕೊಳ್ಳೋದೇನೆ. ಮೊದಲಿಗೆ ಮಾತನಾಡಿದ್ದು ಹಾಗೆ ಮಾತನಾಡಿದ ಪರಮಾತ್ಮ. ನನಗೆ ಗೊತ್ತಾಗ್ಲಿಲ್ಲಪ್ಪ, ನಾನು ಹೊರಡ್ತಿದ್ದೆ, ಆ ಗಾಯದ ನೆಪದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ನೀನ್ ಸಿಕ್ಕಿ ನೀನ್ ಶಾಪ ಕೊಟ್ಟೆ, ನಾನು ಪಾಪಿಷ್ಟ, ನಾನೇ ದುರಾಚಾರಿ ಅಂತ ಪರಮಾತ್ಮ ತನ್ನನ್ನು ತಾನು ನಿಂದೆ ಮಾಡಿಕೊಂಡಂತೆ ತೋರುತ್ತದೆ. ಸಾಮಾನ್ಯ ಜನ ಹಾಗೆ ತಿಳಿಬಾರದು ಅಂತ ಪುರಾಣಕಾರರು ಇದನ್ನ ನಿರ್ಣಯ ಕೊಟ್ಟು, ಹಾಗಾಗಿ ಮನೆಯಲ್ಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರೇ ಸೊಸೆಯಂದರಾಗಲಿ ಏನೇ ತಪ್ಪುಗಳು ಮಾಡಿದರೂ ಅದು ಯಜಮಾನಿಗೆ ಬರುವುದು. ಯಜಮಾನ ಗಟ್ಟಿಮುಟ್ಟಿಯಾಗಿದ್ದರೆ ಅದೆಲ್ಲ ಪರಿಸ್ಥಿತಿ ಸರಿಯಾಗಿರುತ್ತದೆ ಅಂತ ಅನ್ನೋದನ್ನ ತಿಳಿಸ್ತಾನೆ ಪರಮಾತ್ಮ. ಈ ನಿರ್ಣಯವನ್ನ ಪುರಾಣಕಾರರು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ತಿಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹಲಾವೇಮೋ ವಿಷ್ಣೋಸ್ತುತಿಕರಸ್ಸದಾ ಅನೇನ ಭಾವಯತ್ ಪುಣ್ಯಂ ತದಾ